ಮೂಲ ಏನು ಅಂತಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದ್ದಾಗೆಲ್ಲ ಹಿಂದೆ ನಿಂತಾದ್ರು ಗುರುಗಳು. 14-15 ವರ್ಷ ಎಷ್ಟೋ ಸರಿ ಅನ್ಸೋದು, ಅಪ್ಪ ಅಮ್ಮ ನನ್ನ ಯಜಮಾನರು ಎಲ್ಲರಿಗಿಂತ ತುಂಬ ಹಿಂದೆ ನಿಂತು ನುಗ್ಗಯ್ಯ ಅದೇನಾಗತ್ತೆ ನೋಡೋಣ, ನುಗ್ಗಯ್ಯ ನುಗ್ಗು, ಟೈಮ್ ಬಂದಿತ್ತು, ಆ ಟೈಮಲ್ಲಿ ನಾವು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ, ಇವತ್ತೇ ತಿರ್ಗಾ ಟೈಮ್ ಆಪೋಸಿಟ್ ಆಗಿದೆ, ಮತ್ತೆ ನುಗ್ಗು 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 ಅಂತ ಹೇಳ್ತಾ ಇದ್ದು ಒಂದು ಜೀವ ಅದು. ಇದು 2018ರಲ್ಲಿ ನಾನು ಕತೆ ಮಾಡ್ಕೊಂಡಿತ್ತು. ಅಣ್ಣ ಹೀಗಿದೆ, ಈ ಕತೆ ಒಂದ್ಸತಿ ನೀವು ಕೇಳಿ ಅಂತಂದಾಗ, ಬೇಡ ನನಗೆ ಈ ಕತೆ ಮಾತ್ರ ನೀನು ಹೇಳಬೇಡ, ನೀ ಮಾಡು, ನೀನು ಸ್ವಂತಸ್ತಿಗೆ ಏನೋ ಒಂದು ಮಾಡಿರ್ತೀಯ, ನಾನು ನೀನು ಕೂತ್ಕೊಂಡು ಮಾಡಿದಾಗೆಲ್ಲ ಏನೋ ಒಂದು ಬರ್ತಾರೆ, ಏನೋ ಒಂದು ಆಗ್ತಾಯಿದೆ, ಏನೋ ಒಂದು ಸೆಟ್ ಆಗ್ತಾಯಿಲ್ಲ. ಯಾಕೆಂತಂದರೆ ಈ ಕಥೆಯನ್ನು ನಾನು ಬರೆದಿದ್ದು, ಕತೆ ಚಿತ್ರಕಥೆ ಬರ್ಕೊಂಡಿದ್ದ ಒಂದು 4 ದಿವಸದಲ್ಲಿ ಗೀಚ್ಕೊಂಡಂತಹ ಒಂದು ಕತೆ ಚಿತ್ರಕಥೆ, ಒಂದು 70 ಸೀನ್ ಏನಿದೆ ಅದು. ನಂಗೆ ಯಾಕೆ ಎಮೋಟ್ ಆಗ್ತೀನಿ ಅಂತಂದರೆ, ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಹೇಳ್ಕೊತಾ ಇದ್ದೆ. ಈ ಒಂದು ಸಿನಿಮಾ ನಾನು ಅವ್ರಿಗೆ ಹೇಳಲಿಕ್ಕಾಗಲಿಲ್ಲ. ತದನಂತರ ಏನು ಅಂತಂದರೆ, ಅವ್ರು ಈ ಸಿನಿಮಾ ಒಂದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಲಿಲ್ಲ. ಅಂದರೆ ಡೆಡ್ಲಿ 2 ಆಗಿರ್ಬೋದು, ಇಲ್ಲ ಮುತ್ತು ನಮ್ಮಪ್ಪ ಅಂತ ಒಂದು ಸಿನಿಮಾ ನಿಂತೋಗಿದ್ದಾಗಿರ್ಬೋದು, ದಶಮುಖ ಆಗಿರ್ಬೋದು, ಎಲ್ಲದರಲ್ಲೂ ಜೊತೆಗಿದ್ದ ಜೀವ, ಅದೊಂದು ಜೀವ ಜೊತೆಗಿಲ್ಲಂಗೆ ಆಗೋಯ್ತು. ಸರಿ, ಅದಾದ್ಮೇಲೂ ಒಂದ್ಸತಿ ತಿರ್ಗಾ ನನಗೆ ರಮೇಶ್ ಅಣ್ಣನ ಮೇಲೆ ಏನು ತುಂಬ ಆಸೆ ಅಂತಂದರೆ, 91ರಲ್ಲಿ ನನಗೆ ಚಿತ್ರರಂಗದಲ್ಲಿ ಸಂಭಾಷಣೆಯ ಸಾಲುಗಳನ್ನು ಹೇಗೆ ಹೇಳಬೇಕು ಅಂತ ಹೇಳಿಕೊಟ್ಟಂತಹ ಮೊದಲನೇ ಗುರು ಬಲೇಕೇಶ್ವ ಅನ್ನೋ ಸಿನಿಮಾದಲ್ಲಿ. ಅವರು ಕೋ ಡೈರೆಕ್ಟ್ರು, ನಾನು ಆರ್ಟಿಸ್ಟ್ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದು. ಅವಾಗ ಬಂದಾಗ ಹೀಗೆ ಹೇಳಬೇಕಮ್ಮ, ಹೀಗೆ ಮಾಡಬೇಕಮ್ಮ. ದೇವರಾಜ್ ಅವ್ರ ಪಕ್ಕದಲ್ಲಿ ಯಾವಾಗ ಅವ್ರು ತುಂಬಾ ಡೈನಾಮಿಕ್ ಸ್ಟಾರ್, ಫೈರ್ ಥರ ಇರ್ತಾಯಿದ್ರು. ಇಫ್ ಯು ಸೇ ಸಾರಿ ಡೋಂಟ್ ಸೇ ಸಾರಿ ಟು ಮೀ, ಟೆಲ್ ಟು ಯುವರ್ ಲೈಫ್ ಅಂತ ಹೇಳೋರು ದೇವರಾಜ್ ಸರ್. ಸೊ ಆ ನಿಟ್ಟಿನಲ್ಲಿ ಆ ಥರ ತಪ್ಪುಗಳನ್ನು ಮಾಡೋ ಟೈಮ್ನಲ್ಲಿ ನಾನು ತಿದ್ದಿದಂತಹ ಮೊದಲನೇ ಗುರು ಯಾರು ಅಂತಂದರೆ ರಮೇಶ್ ಸರ್. ಸರಿ, ಕೆ ವಿ ರಾಜು ಸರ್ನ ನಾವಿಬ್ಬರು ಮಿಸ್ ಮಾಡಿಕೊಂಡಾಗ ಏನು ಬೇರೆ ವಿಧಿ ಇರಲಿಲ್ಲ, ನನಗೆ ಯಾರು ಒಬ್ಬರು ಬೇಕು. ಪ್ರತಿಯೊಬ್ಬ ರೈಟ್ರಿಗೂ ತನ್ನ ಒಂದು ಯೋಚನೆಯನ್ನು ಹೇಳ್ಕೊಳ್ಳಿಕ್ಕೆ ಇನ್ನೊಬ್ರು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಅಣ್ಣನ ಹತ್ರ ಹೋಗಿ, ಅಣ್ಣ ಹಿಂಗಿದೆ, ನನ್ನ ಕನಸನ್ನು ಕಂಡುಕೊಂಡಿದ್ದೀನಿ, ಸತ್ಯ ಮಾಡಿ ಹೇಳ್ತೀನಿ, ಕೆ ವಿ ರಾಜು ಸರ್ ಮೇಲ್ಗಡೆ ಇದ್ದು ನನ್ನ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ, ಈ ಗುರುಗಳು ಇವರಿಲ್ಲದೆ ಹೋಗಿದ್ರೆ ಪ್ರಾಯಶಃ ನಾವು ಯಾರೂ ಬಂದು ವೇದಿಕೆ ಮೇಲೆ ನಾವು ಕೂರ್ತಾನೆ ಇರಲಿಲ್ಲ. ಅದೇನು ಅನ್ನಿಸ್ತಾ ಏನೋ, ಮಗನಿಗಿಂತ ಹೆಚ್ಚಾಗಿ ನೀನು ನುಗ್ಗಮ್ಮ ಅಂತಂದರು. ಇದೇ ಮಾತನ್ನೇ ನನಗೆ ಕೆ ವಿ ರಾಜು ಸರ್ ಹೇಳ್ತಾ ಇದ್ದಿತ್ತು. ನುಗ್ಗಯ್ಯ ಅನ್ನೋರು, ಅಣ್ಣ ಬಂದು ನುಗ್ಗಮ್ಮ ಅಂತಂದರು. ನೀನು ನುಗ್ಗು, ಹಗಲು ರಾತ್ರಿ ಏನಾಗುತ್ತೋ ಜೊತೆಗೆ ನಿಲ್ತೀನಿ, ಮಾಡ್ತೀನಿ ಅಂತಂದರು. ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ಡಿಸೆಂಬರ್. ಧನುರ್ಮಾಸ ಶುರು ಆಗೋಕ್ಕೆ ಮುಂಚೆ ನಾನು ಅಣ್ಣನಿಗೆ ಕತೆ ಹೇಳಿದೆ. ಕತೆ ಹೇಳಬೇಕಾದ್ರೆ ಒಂದು ನಡಕ ಇತ್ತು. ಯಾಕೆ ಅಂತಂದರೆ, ರಮೇಶ್ ಅಣ್ಣ ಇಸ್ ನಾಟ್ ಲೆಸ್ ದೆನ್ ಕೆ ವಿ ರಾಜು ಸರ್. ಅವರಿಬ್ಬರು ಅಣ್ಣ ತಮ್ಮಂದರು, ಅಪ್ಪ ಅಮ್ಮನ ಥರನೇ ಇದ್ದವರು. ಸೊ ಅವ್ರ ಹತ್ರ ಕತೆ ಹೇಳ್ಬೇಕಾದ್ರೂ ನಂಗೆ ಅದೊಂದು ಭಯ ಇತ್ತು, ಏನು ಹೇಳ್ತಾರೋ, ಈ ಜೀವ ಇನ್ನೇನು ಹೇಳುತ್ತೋ, ಕರೆಕ್ಷನ್ಸ್ ಏನಿರುತ್ತೋ ಅಂತ. ಕತೆ ಕೇಳಿದ ಮೊದಲನೇ ರೀಡಿಂಗ್ನಲ್ಲೇ ಆರ್ಟಿಸ್ಟ್ ಏನು ಅಂದ್ಕೊಂಡಿದೆಯಾ ಅಂತ ಕೇಳಿದ್ರು. ಈ ಸಿನಿಮಾದಲ್ಲಿ ಒಟ್ಟು 56 ಜನ ಆರ್ಟಿಸ್ಟ್ ಇದ್ದಾರೆ. ನಾನು ಅಂದೆ, ಅಣ್ಣ ಕನ್ಸ್ಕೊಂಡ್ರಲ್ಲಿ ಏನು ಅಂತಂದರೆ, ಇದನ್ನು ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದೆ. ಒಂದು ಸರಿ ಯೋಚನೆ ಮಾಡಿದಂತಹ ಜೀವ ರಮೇಶ್ ಅಣ್ಣ. ಯಾಕೆ ಅಂತಂದರೆ ಅವ್ರು ಆಲ್ರೆಡಿ ಅವರೊಂದು 7-8 ಸಿನಿಮಾ ಮಾಡಿಬಿಟ್ಟಿದ್ದಾರೆ. ನಾನು ಮಾಡ್ತೀನಿ ಅಂದಾಗ, ಅಯ್ಯೋ ನೀನು ನುಗ್ತಾ ಇದೆಯಾ, ನಾನು ಮಾಡಾಯಿತು ನೀನು ಬರ್ತಾ ಇದೆಯಾ, ಕೈಯಲ್ಲಿರೋದೆಲ್ಲ ಏನೋ ಮಾಡ್ಕೋತೀಯಾ, ಇಲ್ಲ ಇದೊಂದು ಯೋಚನೆ ಹೋಗಿದೆ. ಯಾಕೆ ಅಂತಂದರೆ ಅಣ್ಣನಾಗಿ ನಿಂತಿದ್ದಾರೆ, ತಿರ್ಗಿ ಅವರು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ. ಒಂದು ಕ್ಷಣ ಯೋಚನೆ ಮಾಡಿದ್ರು, ಸರಿ ಮಾಡು, ತಿರ್ಗಾ ಆರ್ಟಿಸ್ಟ್ ಯಾರು ಅಂದ್ಕೊಂಡಿದ್ದೀರಾ? ನಾನು ರಮೇಶ್ ಅಣ್ಣಗೆ ಒಂದೇ ಮಾತಂದೆ, ಅಣ್ಣ ನನಗೆ ಯಾವ ಆರ್ಟಿಸ್ಟ್ ಮೇಲೂ ನಂಬಿಕೆ ಇಲ್ಲ ಅಣ್ಣ, ನನಗೆ ಕತೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ನನಗೆ ಸ್ಕ್ರೀನ್ ಪ್ಲೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಆರ್ಟಿಸ್ಟ್ ಯಾರು ಅನ್ನೋದು ನನಗೆ ನಂಬಿಕೆ ಇಲ್ಲ ಅಣ್ಣ. ಬಟ್ ಈ ಕತೆ ಮೇಲೆ 55 ಜನಕ್ಕೆ ಆದರೆ 55 ಜನನೂ ಹೊಸಬರನ್ನೇ ಹಾಕ್ಕೊಂಡು ಹೋಗೋಣ ಅಂತಂದೆ. ತಿರ್ಗಾ ಅಲ್ಲೊಂದ್ಸರಿ ಯೋಚನೆ ಮಾಡಿದ್ರು. ಕಾರಣ ತಂದೆ ಸ್ಥಾನ, ಅಣ್ಣನ ಸ್ಥಾನದಲ್ಲಿ ಕೂತಿದ್ರು. ಯೋಚನೆ ಮಾಡಿ, ಸರಿ ನೀನು ಗ್ಯಾರಂಟಿನ ನುಗ್ತೀಯ? ಯಾಕೆಂದರೆ ಒಬ್ಬರಲ್ಲ, ಇಬ್ಬರಲ್ಲ, 3 ಜನ ಅಲ್ಲ, 55 ಜನನ ಸೆಟ್ಟಲ್ಲಿ ತಿದ್ದುಕೊಂಡು ನೀನು ಮೊದಲನೇ ಸರಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದೀಯ. ಅದನ್ನು ಮಾಡಿಕೊಂಡು
ತದನಂತರ ಎಲ್ಲವನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು. ಅದರಲ್ಲಿ ನಿನ್ನ ಕೈಲಾಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ರೆ ಐ ಸೇ ಐ ಆಮ್ ದೇ ವಿತ್ ಯು ಅಂತ ನಾನು ಅಂದೆ. ಎಲ್ಲೇ ಆ ಕಡೆ ಈ ಕಡೆ ಹೋದರೂ ನನ್ನನ್ನು ತಿದ್ದಲಿಕ್ಕೆ, ನನ್ನನ್ನು ಹಿಡಿಲಿಕ್ಕೆ ನೀವು ಹಿಂದುಗಡೆ ನಿಂತೇ ಇರ್ತೀರ. ನನ್ನ ಯೋಚನೆ ಏನಿದೆ, ನೀವೊಬ್ಬರ ಜೊತೆಗಿರಿ ಸಾಕು, ನನಗೆ ಇನ್ನೇನು ಬೇಡ, ನಾನು ಮಾಡ್ತೀನಿ ಅಂತಂದೆ. ಆ ನಿಟ್ಟಿನಲ್ಲಿ ಏಪ್ರಿಲ್ 18ನೇ ತಾರೀಕು ಮುಹೂರ್ತ ಮಾಡಿದ್ವಿ. ಏಪ್ರಿಲ್ 15ನೇ ತಾರೀಕು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪ್ರಶಾಂತ್ ಅವರು, ಹೊರಟ ಸಿನಿಮಾದ ಪ್ರಶಾಂತ್, ಅದೇನು ದೇವ್ರು ಕಳಿಸ್ಕೊಟ್ಟಂಥ ವರ ಅನ್ಸುತ್ತೆ, ಆ ಪಾತ್ರಕ್ಕೆ ಬೇರೆಯವ್ರನ್ನ ಇಟ್ಕೊಂಡು ನಾವು ಮುನ್ನುಗ್ಬಿಟ್ಟಿದ್ವಿ. ಪ್ರಶಾಂತ್ ಅವ್ರಿಗದೇನೋ ಹೋಗಿ ನೀವೇನೋ ಸಿನಿಮಾ ಮಾಡ್ತಾ ಇದ್ದೀರಂತೆ ಅಂತಂದ್ರು. ಹೌದು ಸರ್ ಮಾಡ್ತಾ ಇದ್ದೀನಿ ಅಂತಂದೆ. ನನಗೊಂದು ಪಾತ್ರ ಇದ್ದರೆ ಹೇಳಿ ಸರ್ ಅಂತಂದ್ರು. ಅಯ್ಯೋ ಸರ್ ಈಗ ಕೇಳ್ತಾ ಇದ್ದೀರಾ, ಸಿನಿಮಾ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್ ಅಂತಂದೆ. ಸರ್ ಏನಾದರೂ ಪರವಾಗಿಲ್ಲ, ಒಂದು ಪುಟ್ಟು ಪಾತ್ರ ಕೊಡಿ, ನಿಮ್ಮ ಜೊತೆ ಮಾಡ್ತೀನಿ ಅಂತಂದ್ರು. ತದನಂತರ ಇದಕ್ಕೆ ಯಾರು ತುಂಬ ಮೇನ್ ಒಂದು ಲೀಡು ಇರುತ್ತೋ ಆ ಒಂದು ಪಾತ್ರಕ್ಕೆ ಯಾರನ್ನು ಆಯ್ಕೆ ಮಾಡ್ಕೊಂಡಿದ್ರು ಅವ್ರ ಹತ್ರ ಕ್ಷಮೆ ಯಾಚಿಸಿ ರಮೇಶ್ ಅಣ್ಣಂಗೆ ಕೇಳಿದೆ, ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ. ಬ್ಲ್ಯಾಂಕಾಗಿ ಒಪ್ಕೊಂಡು ಇದೇನಾಗಿದೆಯೋ, ಯಾರು ಬಂದಿದ್ದಾರೋ ಅವ್ರು ನಾನು ಬೇಕಾದ್ರೆ ಸಾರಿ ಅಂತ ಹೇಳ್ತೀನಿ, ಅವರನ್ನು ಎಳ್ಕೊಂಬ ಅಂತಂದರು. ಹೀಗೆ ಅವ್ರು ಬಂದರು. ತದನಂತರ ಪದ್ಮಾವಸಂತಿ ಅವರು ಫೋನ್ ಮಾಡಿದಾಗ, ಸರ್ ಯಾವ್ದಾದ್ರು ಒಂದು ಪಾತ್ರ ಇದ್ರೂ ಸರಿ ನಾನು ಮಾಡ್ತೀನಿ. ಸೊ ಅವ್ರು ಎಂಟರ್ ಆದರು. ಅದಾದಮೇಲೆ ಕೋಟೆ ಪ್ರಭಾಕರ್ ಅವರು, ಸರ್ ನೀನು ಏನು ಮಾಡ್ತಾ ಇದ್ದೀರಾ, ನನ್ನನ್ನು ಯಾಕೆ ಸರ್ ಬಿಡ್ತಾ ಇದ್ದೀರಾ, ಸರಿ ಹೀಗೆ ಈ ಥರ ಮುನಿಯವರು ಫೋನ್ ಮಾಡ್ತಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಮುನಿ ಹಿ ಹೆಲ್ಪ್ ಮಿ ಸೋ ಮಚ್. ಒಳ್ಳೊಳ್ಳೆ ಸ್ಟೇಜ್ ಆರ್ಟಿಸ್ಟ್. ಬಿಕಾಸ್ ಬೇಸಿಕಲಿ ಅವರು ರಂಗ ಇದರಿಂದ ಬಂದಿರೋದ್ರಿಂದ ಅವರು ಒಂದಷ್ಟು ಜನರನ್ನ ತಂದು ನಮ್ಮ ಮುಂದೆ ನಿಲ್ಲಿಸಿದಾಗ ಬ್ಲ್ಯಾಂಕ್ಲಿ ಆಕ್ಸೆಪ್ಟೆಡ್. ಬಿಕಾಸ್ ನಮಗೆ ಬೇಕಾಗಿದ್ದು ಏನು ಅಂದರೆ ಆ ಫೀಚರ್ಸ್ ಚೆನ್ನಾಗಿರಬೇಕು. ಅವರಲ್ಲಿ ಮಾಡ್ತೀನಿ ಅನ್ನೋ ಹಸಿವು ಇರಬೇಕು. ಆ ಹಸಿವು ಮತ್ತು ಫೀಚರ್ಸ್ ಎರಡೂ ಇದ್ದಾಗ ಏನು ಬೇಕಾದ್ರೂ ನುಗ್ಬೋದು ಅನ್ನೋ ನಿಟ್ಟಿನಲ್ಲಿ ನುಗ್ತಾ ಒಂದು 55 ಜನ ತಂಡವನ್ನು ಕಟ್ಟಿದ್ವಿ. ಸಾಧುಗೆ ಇಡೀ ಕಥೆಯನ್ನು ಹೇಳಿದ್ವಿ. ನಾನು ನಿಲ್ತೀನಿ ನಿನ್ನ ಜೊತೆ ಅಂತಂದ್ರು. ಕಾರಣ ಏನು ಅಂತಂದರೆ, ಸಾಧು ಆಲ್ಸೋ ಹಿ ಟ್ರಾವೆಲ್ಡ್ ವಿತ್ ಮೀ ಫ್ರಮ್ ಪಾಸ್ಟ್ 30 years. ಸಾಧುನ ನಾನು 81ರಿಂದ ನೋಡ್ತಾ ಇದ್ದೆ. ನನಗಾಗಿ 11 ವರ್ಷದ ಹುಡುಗ, ನಮ್ಮ ತಂದೆಯ ಜೊತೆ ಕೆಲಸ ಮಾಡಿದಂತಹ ಜೀವ. ಮಂಜು ಮಾಸ್ಟ್ರಿಗೆ ಫೋನ್ ಮಾಡಿದ್ರೆ, ರವಿ ನಾನು ನಿಲ್ತೀನಿ ಅಂತಂದರು. ಕಾರಣ 94ರಿಂದ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ರೈಟರಾಗಿ ಅವರು ಇದ್ದ, ಅಲ್ಲಿಂದ ಸ್ಟಾರ್ಟ್ ಆಯಿತು. ರೆಡ್ಡಿ ಬಗ್ಗೆ ತುಂಬಾ ಮಾತಾಡೋದಿದೆ, ಹೇಳ್ತೀನಿ ಖಂಡಿತವಾಗ್ಲೂ. ಈ ಥರದ್ರಲ್ಲೆಲ್ಲ ಕೈ ಜೋಡಿಸಿ ಶುರು ಮಾಡಿ ಏಪ್ರಿಲ್ 18ನೇ ತಾರೀಕು ವಿ ಲಾಂಚ್ಡ್. ಅಣ್ಣನಿಗೆ ಹೇಳಿ, ಅಣ್ಣ ಹಿಂಗೆ ಮಾಡ್ತಾ ಇದ್ದೀನಿ ಅಂತಂದೆ. ಒಳ್ಳೇದಾಗಲಿ ಚಿನ್ನ, ನಿಮ್ಗೆ ಚೆನ್ನಾಗಾಗತ್ತೆ, ನೀನು ಯೋಚನೆ ಮಾಡಬೇಡ ಅಂತಂದರು. ಫಸ್ಟ್ ಡೇ ವೆಲ್ಕಮ್ ಆನ್ ಬೋರ್ಡ್ ಅಂತ ಏನಿತ್ತು ಅದು ರಮೇಶ್ ಅಣ್ಣನ ಒಂದು ಫೋಟೋ ಹಾಕಿ ವೆಲ್ಕಮ್ ಆನ್ ಬೋರ್ಡ್ MS ರಮೇಶ್ ಸರ್ ಅಂತ ಹೇಳಿ ಒಂದು ಪೋಸ್ಟರ್ ರೆಡಿ ಮಾಡಿ ಪ್ರತಿ ಆರ್ಟಿಸ್ಟ್ ಪ್ರತಿ ಟೆಕ್ನಿಷಿಯನ್ಸ್ಗೂ ಒಂದೊಂದು ಪೋಸ್ಟರ್ನ ಆನ್ಲೈನಲ್ಲಿ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆನ್ ದಟ್ ಪರ್ಟಿಕ್ಯುಲರ್ ಫಸ್ಟ್ ಪೋಸ್ಟ್ರೆ ನಾಗೇಂದ್ರ ಸರ್ ಟೋಲ್ಡ್ ಇಟ್ಸ್ ಗುಡ್, ಬೇರೆ ಥರನೇ ಕಾಣ್ತಾ ಇದ್ದಾರೆ, ಯು ಕ್ಯಾನ್ ಗೋ ಹೆಡ್. ಯಾಕೆ ಅಂತಂದರೆ ಎಲ್ಲ ಸಿನಿಮಾಗಳಿಗೂ ನನ್ನ ಹಿಂದೆ ಪಿತಾಮಹರ ಥರ ನಿಂತ್ಕೊಂಡಂತಹ ಜೀವ ಅದು. ನುಗ್ಗು ಅಂತಂದರು. ಮುಹೂರ್ತ ಮಾಡಿದ್ವಿ. ಒಂದು 4ನೇ ದಿವಸ ಏನೋ ಗೊತ್ತಿಲ್ಲ, ಐ ಲಾಸ್ಟ್ ಮೈ ಸಿಸ್ಟರ್. ಶೂಟಿಂಗ್ ಮಾಡ್ತಾಯಿದ್ವಿ. ಹೀಗೆ 21ನೇ ತಾರೀಕು ಅನಿಸುತ್ತೆ, ರೆಡ್ಡಿಗೆ ಮತ್ತು ರಮೇಶ್ ಅಣ್ಣ ಅವರು ಫೋನ್ ಬಂತು. ಅವ್ರ ಅಕ್ಕ ತೀರೋಗ್ಬಿಟ್ಟಿದ್ದಾರೆ ಅಂತಂದರು. ಸಡನ್ನಾಗಿ ರಮೇಶ್ ಅಣ್ಣ ಹೇಳಿದ್ರು, ಇಲ್ಲ ನಿಲ್ಲಿಸು, ಪಿಕ್ಚರ್ ನಿಲ್ಲಿಸು, ಪರವಾಗಿಲ್ಲ, ನೀವು ಫಸ್ಟ್ ಹೋಗು ಅಂತಂದರು. ಏನು ಒಟ್ಟು ಒಂದು 80 ಜನ ಕ್ರೂ, ಮಾರ್ಕೆಟಲ್ಲಿ ಒಂದು 20-25 ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಸಿಸ್ಟ್ರಿಗೆ ನಾನು ಒಬ್ಬನೇ ಇರೋದ್ರಿಂದ, ಬೇರೆ ಯಾರೂ ಇಲ್ಲದೇ ಇರೋದ್ರಿಂದ ಐ ರೆಸ್ಟ್ ಬ್ಯಾಕ್. ಅಲ್ಲಿ 11 ಗಂಟೆಗೆ ನ್ಯೂಸ್ ಬಂತು. ವಿ ಕೇಮ್ ಬ್ಯಾಕ್. ಐ ಫಿನಿಶ್ಡ್ ಆಲ್ ಅದರ್ ಕರ್ಮ ಏನಿತ್ತು ಎಲ್ಲ ಮಾಡಿ, ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಿದೆ ಅದೆಲ್ಲ ಮುಗಿಸಿ ಮತ್ತೆ ರಾತ್ರಿ ಹೊರಡ್ಬೇಕಾದ್ರೆ ಕೋಟೆ ಪ್ರಭಾಕರ್ನ ಕೇಳಿದೆ, ಈ ಸ್ನೇಹಿತರು ಅನ್ನೋದು ಇದಕ್ಕೆ ಅನಿಸುತ್ತೆ, ಅಸ್ಥಿ ಬಿಡೋದಕ್ಕೆ 3ನೇ ದಿವಸ ನಾ ಇರಬೇಕಾಗಿತ್ತು, ಬಟ್ ನಾ ಇರೋಕ್ಕಾಗಲಿಲ್ಲ, ಎಲ್ಲೋ ಆಜೀವ ಅಂತು. ಸರ್ ಫಸ್ಟು ಶೂಟಿಂಗ್ ಮುಗಿಸಿ, ಅದಕ್ಕೆ ಹೇಳೋದು ಫ್ರೆಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ. ನೀವು ಕೆಲಸ ಮಾಡಿ ಸರ್, ನಾನು ಅಕ್ಕನ ಮಗನ ಕರ್ಕೊಂಡು ನಾನು ಅಸ್ಥಿ ವಿಸರ್ಜನೆ ಮುಗಿಸ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳಿ ಈ ಥರ ಸ್ಟಾರ್ಟ್ ಆದರೆ ಎಲ್ಲೋ ಇನ್ನೊಂದು 3 ದಿವಸಕ್ಕೆ ನಮಗೆ ಗಿರಿ ಸರ್ ಅವ್ರು ತಮ್ಮ ಹೋಗ್ಬಿಡ್ತಾರೆ. ದೇ ವರ್ ಲಾಡ್ ಆಫ್ ಹಿಂಡ್ರೆನ್ಸ್ ಇನ್ ದ ಶೂಟ್. ಒಂದಲ್ಲ ಎರಡಲ್ಲ, ಬರ್ತಾ ಇದೆ. ಒಂದು ಯಾವುದೋ ಗಾಡಿ ಬರುತ್ತೆ, ಗಾಡಿ ಇದ್ದಿದ್ದಾಗ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಇನ್ನೊಂದು ಯಾವುದೋ ಗಾಡಿ ಬರುತ್ತೆ, ಇದ್ದಕ್ಕಿದ್ದಾಗೆ ಟಾಪಲ್ಲಿ ಆಗಿಬಿದ್ದೋಗ್ಬಿಡುತ್ತೆ. ಪ್ರವೀಣ್ ಅವ್ರು ಬರ್ತಿರ್ತಾರೆ, 4 ಗಂಟೆಗೆ ಒಂಚೂರು ನಿದ್ದೆ ಬರ್ತಿದೆ ಅಂತ ಸ್ನೇಹಿತ ಕೊಟ್ಟರೆ ಸ್ನೇಹಿತ ಕ್ಲೀನಾಗಿ ತೊಗೊಂಡು ಒಳಗಡೆ ಇಳಿಸ್ಬಿಡ್ತಾರೆ ಟೆಂಪಾಯ್ಡಲ್ಲಿ. ಸೊ ಈ ಥರದೆಲ್ಲ ಆದರೂ ಕೂಡ ಪುಣ್ಯ ಏನು ಅಂತಂದರೆ ಎಲ್ಲೂ ಶೂಟಿಂಗ್ ನಿಲ್ಲಿಲ್ಲ, ಎಲ್ಲೂ ಏನೂ ಆಗಲಿಲ್ಲ. ಎಷ್ಟು ಚೆಂದ ಶುರು ಮಾಡಿದ್ವೋ ಅಷ್ಟೇ ಚೆಂದಾಗಿ ಮೊನ್ನೆ ನಾವು ಶನಿವಾರ ಇಳ್ಕಲ್ನಲ್ಲಿ ನಮ್ಮ ಸಿನಿಮಾವನ್ನು ಮುಗಿಸಿ ಕುಂಬಳಕಾಯಿ ಹೊಡೆದು ಎಲ್ಲವನ್ನು ಮಾಡಿ
ವಿದಾಯ ಹೇಳ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಕಾರಣ ಏನು ಅಂತಂದರೆ ಇಲ್ಲೆಲ್ಲೂ ನಮಗೆ ದುಡ್ಡು ಬರಲಿಲ್ಲ, ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದೇನು ಅಂತಂದರೆ ಪ್ರೀತಿ, ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ವಿಶ್ವಾಸ, ಎಲ್ಲ ಕಡೆ ಬಂದಿದ್ದು ಕೂಗಿದ್ದೀನಿ, ಕಿರ್ಚಾಡಿದ್ದೀನಿ, ಅರ್ಚಾಟ ಮಾಡಿದ್ದೀನಿ. ಆರ್ಟಿಸ್ಟ್ಗಳು ಎಲ್ಲ ಹೊಸಬ್ರು ನೋಡೋ ಎಲ್ಲ ಮುಖಗಳು ಹೊಸಬ್ರು. ಅವ್ರುಗಳಿಗೆ ಪಾಪ ಅರ್ಥ ಆಗಲ್ಲ, ಸಿನಿಮಾ ಗೊತ್ತಿಲ್ಲ, ಏನೋ ಮಾಡ್ತೀವಿ ಅಂತ ಬರ್ತಾರೆ ಅಲ್ಲೆಲ್ಲ. ಆಮೇಲೆ ವೆರಿ ಟೆಂಪರ್ಡ್ ಏನು ಅಂತಂದರೆ ಇಟ್ ವಾಸ್ 43 degrees. ಬಾಗಲಕೋಟೆ April 25, April 18th to May 15th ಇಟ್ ವಾಸ್ 43 ಡಿಗ್ರಿ. ನಿಂತರೆ ಸ್ನಾನ ಮಾಡ್ತಾ ಇದೀವ, ನಾವೇನು ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ 1 ವಾರ ತೊಗೊಂಡಿದೆ ನಮ್ಮ ಮುಖಗಳಲ್ಲಿ. ಈಗಲೂ ಅಷ್ಟೇ, ಈಗ 4 ದಿವಸ ಹೋಗಿ ಬಂದಿದ್ದಕ್ಕೆ ಹಿಂಗಾಗಿದೆ, ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನು ಹೆಂಗೆ ಅಂತ. ಬಟ್ ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್ ಕಲರ್, ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್, ಅದೇನೋ ಹೇಳ್ತಾರಲ್ಲ ಆ ಒದ್ದೆ, ಆ ವೆಟ್ನೆಸ್ ಅಂತ ಏನು ಹೇಳ್ತಾರಲ್ಲ, ಪ್ರತಿ ಶಾರ್ಟಲ್ಲೂ ಅದು ಬೇಕಾಗಿತ್ತು ರಿಯಾಲಿಟಿಗೆ, ಅದಕ್ಕೆ ಅಂತಲ್ಲ. ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡಿತು. ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು, ಎಲ್ಲರೂ ತುಂಬ ಚೆನ್ನಾಗಿ ಕೈ ಹಿಡಿದ್ರು. ಐ ವಾಸ್ ವೆರಿ ಹ್ಯಾಪಿ. ಅಂದ್ಕೊಂಡಿದ್ದನ್ನು ಒಂದು ಈ 46 ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡ್ದ, ಅದೆಲ್ಲದಕ್ಕೂ ಮುಖ್ಯವಾಗಿ ದೇವರ ಪ್ರತಿರೂಪವಾಗಿ ನಿಂತಿದ್ಯಾರು ಅಂತಂದರೆ ನನ್ನ ಗುರುಗಳ ಮೇಲಿಂದ ನಿಂತಹ ಆಶೀರ್ವಾದ. ಪ್ಲಸ್ ವೆರಿ ಥ್ಯಾಂಕ್ಫುಲ್ ಟು ನನ್ನ ರಮೇಶ್ ಅಣ್ಣಂಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಿತೌಟ್ ರಮೇಶ್ ಸರ್ ದೇರ್ ಇಸ್ ನೋ ಗ್ಯಾಂಗ್ಸ್ ಆಫ್ UK. ಒಂದು ಲೈನ್ ಐ ಜಸ್ಟ್ ವಾಂಟ್ ಅಂಡರ್ಲೈನ್. ಯಾಕೆ ಅಂತಂದರೆ ಎಲ್ಲ ವಿಷಯದಲ್ಲಿ ತುಂಬ ಹಿಂಡ್ರೆನ್ಸಸ್ ಬಂತು, ತುಂಬ ಬಂತು. ಒಂದು 108 ವಿಘ್ನ ಅಂತಾರೆ, ಒಳ್ಳೆಯದೇ ಆಗಿರೋ ಒಂದು ಸರಿಯಾಗಿ 1000 ವಿಘ್ನ ಬಂದಿದೆ. ಪ್ರತಿ ವಿಷಯದಲ್ಲೂ ವಿಘ್ನ. ಈ ನಿಟ್ಟಿನಲ್ಲಿ ಕ್ಯಾಮ್ರಾಗಳು ಸಡನ್ನಾಗಿ ಹೀಟ್ ಆಗ್ಬಿಡೋದು, ಕ್ಯಾಮ್ರಾ ಸಡನ್ನಾಗಿ ಆಫ್ ಆಗ್ಬಿಡೋದು, 4 hours ಇಲ್ಲ, ಸರಿ ಇನ್ನೊಂದು ಕ್ಯಾಮ್ರಾ ತರಿಸು, ಅದು ಬೆಂಗಳೂರಿಂದ ಹೊರಡಬೇಕು, ಅಲ್ಲಿಂದ ಬರುತ್ತೆ, ಅದನ್ನು ವಾಪಸ್ ಕಳಿಸು, ಈ ಥರದ್ದು ತುಂಬ ಇದೆ. ಹೇಳ್ತಾ ಹೋದರೆ ಇಟ್ ಬಿಕಮ್ಸ್. ಸೊ ಆ ನಿಟ್ಟಿನಲ್ಲಿ ಎಲ್ಲ ಆರ್ಟಿಸ್ಟ್ ಒಬ್ಬರ ಹೆಸರು ಹೇಳಲಿಕ್ಕಾಗಲ್ಲ. ನಾನು 55 ಜನ, ರೈಟ್ ಫ್ರಮ್ ಪ್ರಶಾಂತ್ ಸರ್ ಟು ಅಮೋಘ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ತುಂಬ ಚಿಕ್ಕ ಮಗು ನಮ್ಮ ಟೀಮ್ನಲ್ಲಿ, ಇಡೀ ಟೀಮ್ನಲ್ಲಿ ಚಿಕ್ಕ ಮಗು ಯಾರು ಅಂತಂದರೆ ನಮ್ಮ ಗುರುಗಳ ಮಗು, ನಮ್ಮ ಮಗ, ಅವನು ಚಿಕ್ಕವನು. ಅಲ್ಲಿಂದ ಇಲ್ಲಿವರೆಗೂ ತುಂಬ ಎಲ್ಲರ ಜೊತೆಗೆ ನಿಂತು, ಊಟದಿಂದ ಹಿಡಿದು, ತಿಂಡಿಯಿಂದ ಹಿಡಿದು, ಮಲಗೋ ಜಾಗದಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲವನ್ನೂ ಹಂಚ್ಕೊಂಡಿದ್ದೀವಿ, ಪ್ರೀತಿಯಿಂದ ಹಂಚ್ಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತಾಡಲಿಕ್ಕೆ ತುಂಬ ಇದೆ, ಹಂತವಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ, ಸಿನಿಮಾ ಗ್ಯಾಂಗ್ಸ್ ಆಫ್ UK ಆ್ಯಕ್ಚುಲಾಗಿ ಏನು ಅಂತಂದರೆ ಇದೆ, 2018ರಲ್ಲಿ ತಿಲಾರಿ ಫಾಲ್ಸ್ ಅಂತ ಬರುತ್ತೆ ನಿಯರ್ ಬಿಜಾಪುರ, ಬೆಳಗಾಂ. ಅಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಕೊಂಡು, ತಿಲಾರಿ ಫಾಲ್ಸ್ ಅಲ್ಲಿ ಬುಡಕಟ್ಟು ಜನಾಂಗದಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಕೊಂಡು ತುಂಬ ಇನ್ಸ್ಪೈರ್ ಆಯಿತು ಆ ಕತೆ. ಸೊ ಅದನ್ನು ತಂದು ನಾನು ಕಥೆಯನ್ನು ಅಲ್ಲೇ, ಅದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಅಲ್ಲಿ ಕೇಳಿದಂತಹ ಕತೆ, ಅಲ್ಲಿಂದ ಬರೋದ್ರೊಳಗಡೆ ಸ್ಕ್ರೀನ್ ಪ್ಲೇ ಮಾಡಿಕೊಂಡೆ. ಬಂದು ನನ್ನನ್ನು ಗುರುಗಳಿಗೆ ಹೇಳಬೇಕು ಅಂದಾಗ ಅವ್ರು ಯಾವಾಗ ಹೀಗಂದ್ರು, ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನೋದ್ರೊಳಗೆ ಗುರುಗಳು ಹೊರಟೋದ್ರು. ಅದಾದಮೇಲೆ ರಮೇಶ್ ಅಣ್ಣನಿಗೆ ಹೇಳಿ ಮಾಡಿದಂತಹ ಕತೆ, ನೈಜ ಘಟನೆ ಆಧಾರಿತ ಚಿತ್ರ, ತುಂಬ ರೋಚಕವಾಗಿರುತ್ತೆ. ಎಲ್ಲೋ ಹೀರೋ ಹೀರೋಯಿನ್ ಇಲ್ಲ ವಿಲನ್ಸ್ ಇಲ್ಲ, ಇದು ಎಲ್ಲೂ ಇರಲ್ಲ ಅಣ್ಣಯ್ಯ. ಯಾಕೆ ಅಂದರೆ 3ನೇ ರೀಲಲ್ಲೇ ಎಲ್ಲೋ ಶುರು ಆದಂತಹ ಒಂದು ಇದರಲ್ಲಿ ಇದ್ದಕ್ಕಿದ್ದಾಗೆ 3ನೇ ರೀಲಲ್ಲೇ ವಿಲನ್ಸ್ ಎಲ್ಲ ಹೊರಟೋಗ್ತಾರೆ. ಮೇನ್ ಟೇಕ್ ಆಫ್ ಆಗೋದಕ್ಕೆ ಕತೆ ಯಾರು ಇಂಪಾರ್ಟೆಂಟ್ ಏನು ಅಂತಂದರೆ, ಸಾಮಾನ್ಯವಾಗಿ ಒಂದು ರೊಟೀನ್ ಸ್ಟೋರಿ ಏನು ಅಂತಂದರೆ ಹೀರೋಯಿನ್ನು ವಿಲನಿಂದ ಶುರು ಆದರೆ ಅವ್ನು ಕ್ಲೈಮ್ಯಾಕ್ಸ್ವರೆಗೂ ಟ್ರಾವೆಲ್ ಆಗ್ತಾನೆ. ಇಲ್ಲಿ ಹಾಗಲ್ಲ, ಎಲ್ಲಿ ಮೊದಲನೇ ಸರಿ ಎಲ್ಲೋ ಒಂದು 8 ಜನ ಓಪನ್ ಆಯಿತು ಅಂತಂದರೆ ಅವ್ರು ಯಾರೂ ಇರಲ್ಲ, 11ನೇ ಅವ್ನು 3ನೇ ರೀಲಲ್ಲಿ ಬರ್ತಾನೆ, 11, 12, 13 ಆ ಬ್ಯಾಚ್ ಬರುತ್ತೆ. ಇಲ್ಲೇನು ಹೇಳ್ತಾ ಇದೀವಿ, ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ, ತದನಂತರ ಜಿದ್ದು ಅನ್ನೋದಿದೆಯಲ್ಲ, ಹಗೆತನ ಅನ್ನೋದಿದೆಯಲ್ಲ, ಅದು ಒಬ್ಬರಿಂದ ಎಲ್ಲೆಲ್ಲೋ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇವನಿಲ್ಲದೆ ಹೋದ್ರೂ ಇನ್ನೊಬ್ಬ ಅಲ್ಲೆಲ್ಲೋ ಎದ್ದೇಳ್ತಾನೆ ಅನ್ನೋದೇ ಈ ಕಥೆಯ ಒಂದು ಸ್ಪೆಷಾಲಿಟಿ. ಅದನ್ನ ಇಟ್ಕೊಂಡು ಮಾಡಿದಂತಹ ಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸರಿ ನಾನೇನು ಮಾಡಿದೆ, ಅಣ್ಣ ಇದ್ದಾಗ ಗುರುಗಳು ಮಾಡ್ತಾಯಿದ್ರು, ಸಂಭಾಷಣೆ ಎಲ್ಲ ಇದು ಮಾಡ್ತಾಯಿದ್ರು. ಈ ಸತಿ ಸಂಪೂರ್ಣವನ್ನು ನಾನು ಅಣ್ಣಂಗೆ ಬಿಟ್ಕೊಟ್ಬಿಟ್ಟೆ. ಅಣ್ಣ ನೀವು ಮಾಡಿ, ಯಾಕೆ ಅಂತಂದರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್. ಅವರಿಬ್ಬರು ನಿಂತಿದ್ದಾರೆ ಅಂತಂದರೆ ಅದೇನೋ ಹೇಳ್ತಾರೆ, ಫ್ಲಿಪ್ ಆಫ್ ಎ ಕಾಯಿನ್ ಅಂತಲೇ ಹೇಳಬೇಕು, ಸೂರ್ಯಚಂದ್ರ ಅಂತಲೇ ಹೇಳಬೇಕು, ಕಿವಿರಾಜು ಸರ್ ಅಂಡ್ MS ರಮೇಶ್ ಸರ್. ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನು ಮಾಡಿದ ನಂತರ ಅವರು ಕೊಟ್ಟು, ತದನಂತರ ಏನಾದ್ರು ಚೇಂಜಸ್ ಬೇಕಾ ಅಂದಾಗ ಏನೇನು ಬೇಕು ಸಣ್ಣ ಪುಟ್ಟ ಮಾಡ್ತಾ ಎಲ್ಲ ಸಂಭಾಷಣೆಯನ್ನು ಅವ್ರು ಮಾಡಿದ್ದಾರೆ. ಹೈಲೈಟ್ ಆಫ್ ದ ಫಿಲ್ಮ್ ವಿಲ್ ಬಿ ದ ಲೊಕೇಶನ್, ದ ಸಿನಿಮಾಟೋಗ್ರಫಿ, ದ ಮ್ಯೂಸಿಕ್, ದ ಆರ್ಟಿಸ್ಟ್, ಯು ನೇಮ್ ದಮ್, ಎವ್ರಿಥಿಂಗ್ ವಿಲ್ ಬಿ ದ ಹೈಲೈಟೆಡ್ ಇನ್ ದಿಸ್ ಫಿಲ್ಮ್.
ಅದಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಇನ್ ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್, ಥ್ಯಾಂಕ್ಫುಲ್ ಟು ಮೈ ಗುರು. ಅಟ್ಲೀಸ್ಟ್ ಮೈ ಫಸ್ಟ್ ಫಿಲಮ್ ಏನು ಆಸೆ ಪಟ್ಟು ನಾನು ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು, ಅದರಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ಕೂಡು ಬಂದಿದೆ. ಜೋರಾಗತ್ತೆ ಅನ್ನೋ ಒಂದು ಆಸೆ ಪಡ್ತೀನಿ. ಥ್ಯಾಂಕ್ಫುಲ್ ಟು ಲಕ್ಷ್ಮಣ್ ರೆಡ್ಡಿ. ಯಾಕೆ ಅಂತಂದರೆ ಸ್ವಲ್ಪ ಒಂದು ಹಂತದಲ್ಲಿ ನಾನು ನಡೆದಾಗ ನನಗೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ಆಗಿ ಬಂದು ನಿಂತ್ಕೊಂಡು, ಯಾಕೆಂದರೆ ರೆಡ್ಡಿಯವರು ಕೂಡ 20 ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡೋರು. ಡೆಲ್ಲಿ ಸೋಮಾಯಿಂದ ಎಡಿಟರ್, ನಾನು ರೆಡ್ಡಿ ಇಬ್ಬರು ಜನಾರ್ದನ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅಸಿಸ್ಟೆಂಟ್ಸ್. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಅವ್ರು ಅಸಿಸ್ಟೆಂಟ್ ಎಡಿಟರ್. ಸೊ ನನ್ನ ಜೊತೆ 30 ವರ್ಷದಿಂದ ಟ್ರಾವೆಲ್ ಮಾಡಿದ್ದಾರೆ. ಸೊ ಅವ್ರ ಹತ್ರ ನಂಗೆ ಆಯಿತು, ಹಿಂಗೆ ನಾನು ಕಣ್ಣೀರು ಹಾಕೊಂಡು ನಾನು ಡೆಲ್ಲಿ ಸೋಮ ಭಾಗ 2 ಎಡಿಟಿಂಗ್ ಮಾಡ್ತಾ ಇರುವಾಗ ಏನಾಯ್ತು ಸರ್ ಏಮಾಯ್ತು ಅಂದ್ರೆ ಹಿಂಗೆ ಆಗೋಯ್ತು ಅಂತಂದೆ. ಸರ್ ಪದಂಡ್ ಸರ್ ಮೇರಾ ಕಚ್ಚೆಪ್ಪರ್ ಕದ ನೀನು ಉಂಟಾನು, ನಾನು ಇರ್ತೀನಿ ನಡೀರಿ ಸರ್ ಅಷ್ಟೇ. ಅದು ಹೂವಿನ ಸರ ಥರ ಹೋಯ್ತು. ಎಷ್ಟು ಸಾವು ನೋವು ಅದು ಇದು ಆದರೂ ಕೂಡ ಎಲ್ಲೂ ನಿಲ್ಲಿಲ್ಲ. ಯಾರೋ ಒಬ್ರು ದೇವ್ರ ಥರ ಬರ್ತಾಯಿದ್ರು. ಅದೇ ಹೇಳಿದ್ನಲ್ಲ, ಮೇಲ್ಗಡೆ ಇದ್ದಂಥವ್ರು ಕಳಿಸ್ತಾ ಇದ್ರು, ಅದು ನಡ್ಕೊಂಡು ಹೋಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಚೆನ್ನಾಗಿ ಆಯಿತು. ಇದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು. ಏನೇ ಅಂತಂದ್ರು ಅದೇನೋ ಹೇಳ್ತಾರಲ್ಲ, ಫಸ್ಟ್ ಫಿಲಮ್ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್, ಅದನ್ನು ಹಂಚ್ಕೊಳ್ಳಿಕ್ಕೆ ಅಂತ ಬಂದ್ವಿ. ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ತುಂಬ ರಸ್ಟಿಕ್ ಆಗಿರುತ್ತೆ. ಬ್ಲಡ್ ಶೆಡ್ ವಿಲ್ ಬಿ ದ ಮೇನ್ ಥಿಂಗ್. ಎಮೋಷನ್ಸ್ ಅನ್ನೋದು ಇದೆಯಲ್ಲ, ಒಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರ್, ನಾನು ಹೇಳಿದ್ನಲ್ಲ, ಜಿದ್ದು ಅನ್ನೋದು ಬೆಳೆದ್ಬಿಡುತ್ತೆ. ಜಿದ್ದು ಎಲ್ಲಿ ತಗೋಗೋದು, ಅದೇ ಆಗಲೇ ಮಾತಾಡುವ ಸೆಲ್ಫ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಕ್ಕೋಸ್ಕರ ಒಬ್ಬರಿಂದ ಏನಾದ್ರು ಆಗಿ ನಾನು ಗೆಲ್ಲಬೇಕು ಅನ್ನೋದೇ ಹೋಗುತ್ತೆ. ಅದು ಅಯ್ಯೋ ನಾನು ಮಾಡಿದ ತಪ್ಪಲ್ವಾ ಅಂತ ತಿದ್ಕೊಂಡ್ಬಿಟ್ಟಾಗ ಅದು ಅಲ್ಲಿ ಎಂಡಿಗೆ ಬಂದ್ಬಿಡುತ್ತೆ. ಯಾರು ತಿದ್ಕೊಳ್ಳಲ್ಲ, ಅದು ಹೋಗ್ತಾನೆ ಇರುತ್ತೆ. ಅನ್ನೋದ್ರ ಜೊತೆಗೆ ದಿಸ್ ಬ್ಲಡ್ ಇಟ್ ಫಾಲೋಸ್, ರಕ್ತಪಾತ ಅನ್ನೋದು ಅದು ನಡೀತಾ ಹೋಗುತ್ತೆ. ಹಾಗಾಗಿ ಗ್ಯಾಂಗ್ಸ್ ಆಫ್ UK ಅಂತಂದರೆ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಟ್ಯಾಗ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಏನೋ ಒಂದು ಆಸೆ ಇತ್ತು ಅಂತಂದರೆ ಅದೇ ಇದನ್ನು ಪ್ರವರ ಅಂತೀವಿ. ಆ ಪ್ರವರದಲ್ಲಿ ಹೇಳ್ತಾ ಇರಬೇಕಾದ್ರೆ ನನಗೆ ಎಲ್ರಿಗೂ ನಮಸ್ಕಾರ ಹೇಳಬೇಕಾಗಿತ್ತು ಅನ್ನೋ ಆಸೆ ಇತ್ತು. ರಾಜ್ಕುಮಾರ್ ಸರಿಂದ ಹಿಡಿದು ಪುನೀತ್ ಸರಿಂದ ಹಿಡಿದು ನನ್ನ ತಂದೆ ತಾಯಿಗೂ ಒಂದು ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಇತ್ತು. ಪ್ಲಸ್ ಜನಕ್ಕೆ ನಾಳೆ ಸಿನಿಮಾ ಬರ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ನಿಮ್ಮಿಂದ ನಾವು ತಿನ್ನಂಥ ಋಣದನ್ನ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಅನ್ನೋ ಆಸೆನಲ್ಲಿ ಪ್ರವರದಲ್ಲಿ ಆ ಬ್ಯಾನರ್ನ ಮಾಡಿದೆ. ಕೆ ವಿ ರಾಜು ಸರ್ ಅವ್ರಿಗೆ ಫಸ್ಟ್ ಅವರಿಲ್ಲದೆ ಸ್ಟಾರ್ಟೇ ಆಗಲ್ಲ. ಅದಂತೂ ತುಂಬ ವಿಜೃಂಭಣೆಯಿಂದ ಶುರು ಆಗುತ್ತೆ. ಅಲ್ಲಿ ಏನಾಗಿದೆ ಅಂತಂದರೆ ನನಗೆ ನನ್ನ ಗುರುಗಳಿಗೆ ಫಸ್ಟು ಅದು ಪ್ರಾಮುಖ್ಯತೆ ಹೊರಟೋಗಿದೆ. ಎರಡನೇದೇನು ಅಂತಂದರೆ ರಾಜ್ಕುಮಾರ್ ಸರ್ ಟು ಪುನೀತ್ ಸರ್, ದೇ ಆರ್ ಆಲ್ ಆರ್ಟಿಸ್ಟ್. ಆಮೇಲೆ ಅವರಿಂದ ಸಿನಿಮಾ ಇಂಡಸ್ಟ್ರಿ, ಅವರಿಂದ ನಾವು, ಅವರಿಂದನೇ ಎಲ್ಲವೂ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಹೇಳೋಣ ಅಂತ ಹೇಳಿ ಅದು ಮಾಡಿದ್ದು ಅಷ್ಟೇ. ಸೊ ಇಟ್ಸ್ ಅ ಸ್ಮಾಲ್ ಗೆಸ್ಚರ್ ಅಷ್ಟೇ. ಇಂಡಸ್ಟ್ರಿಯ ಒತ್ತಡನ ಯಾತಕ್ಕೆ? ನನ್ನ ಹುಡುಕಾಟಗಳು ಅಲ್ಲೇ ಇರೋದ್ರಿಂದ ನಾನು ಅಲ್ಲೇ ಸಿಕ್ಕಾಕೊಂಡಿದ್ದೀನಿ ಅಷ್ಟೇ. ನನಗೇನು ಅಂದರೆ ಕೆಲವು ಕಡೆ ನೋವು, ಆ ಗ್ಯಾಂಗ್ಸ್ಟರ್ಸ್ ಮಧ್ಯದಲ್ಲಿ ಇರೋವಂಥ ಒಂದಷ್ಟು ನೋವು, ಒಂದಷ್ಟು ತೊಳಲಾಟ, ಒಂದಷ್ಟು ಎಮೋಷನ್ಸು. ನನಗೆ ಆ ಕತೆ ಕೇಳಿದ ತಕ್ಷಣ ಅಯ್ಯೋ ಅನ್ನಿಸ್ತು ಅಷ್ಟೇ, ಇನ್ನೇನಿಲ್ಲ. ಸೋಮಲ್ಲಿ ಏನು ಫೀಲ್ ಸಿಕ್ತು, ಸೋಮ ವಾಸ್ ಜಸ್ಟ್ ಪಾರ್ಟ್ ಆಫ್ ದ ಇದು ಅಷ್ಟೇ. ಬಟ್ ಇಲ್ಲಿ ಏನಾಗಿದೆ, ಒಳಗಡೆ ಹೋದಾಗ ಉತ್ತರ ಕರ್ನಾಟಕ ಅದು ಇದು ಎಲ್ಲ ಸಣ್ಣ ಮಂದಿ ಮೇಲೆ ಆಗಿರುವಂಥ ದಬ್ಬಾಳಿಕೆಗಳು ಮತ್ತು ದೊಡ್ಡವರು ಅದು ಇನ್ನೂ ಇದೆ, ಅಲ್ಲಿದೆ. ನಾವು ದೊಡ್ಡವರು, ನೀವು ಕೀಳು ಜನ, ಅದು ಇದು ತುಂಬ ಇದೆ. ಆ ಜನ ಒಂದು ಇರೋವಂಥ ಒಂದು 4-5 ಪಂಗಡಗಳಲ್ಲೇ ನಾನು 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 ಅನ್ನೋದೆಲ್ಲ ಇದೆ. ಸೊ ಮೇಲಿರೋನು ಮತ್ತು ಕೆಳಗಿರೋರ ಮಧ್ಯದಲ್ಲಿ ನಡೆಯುವಂಥ ಒಂದಷ್ಟು ಗೊಂದಲಗಳಿದೆಯಲ್ಲ, ಒಂದಷ್ಟು ಸಂಘರ್ಷಗಳಿದೆಯಲ್ಲ, ಅದು ನನಗೆಲ್ಲೋ ಅಯ್ಯೋ ಅನ್ನಿಸ್ತು. ಸರಿ, ಇದನ್ನು ತರಬೇಕು, ಇದನ್ನೇನು ಮಾಡಬೇಕು, ಒಂದು ಬೇರೆ ಥರದಲ್ಲಿ ಆಗುತ್ತೆ ಈ ಸಿನಿಮಾ ಅಂತ ಕನಸು ಕಟ್ಕೊಂಡು ಹೋದೆ. ಅಫ್ಕೋರ್ಸ್ ವೈ ಗ್ಯಾಂಗ್ಸ್ ಆಫ್ UK ಅನ್ನೋದು ಬಂದಾಗ ನನಗೆ ಇಟ್ ಸೌಂಡೆಡ್ ಗುಡ್. ಗ್ಯಾಂಗ್ಸ್ ಆಫ್ UK ಅಂದಿದ ತಕ್ಷಣ ಬೇರೆ ಥರ ಕೇಳಿಸ್ತು. ಆಮೇಲೆ ಕೆಲವ್ರಿಗೆ ಹೇಳಿದ ತಕ್ಷಣ ಕೆಲವ್ರು ನಗ್ಬಿಟ್ರು. UK ಅಂದರೆ ನೀನು ಯುನೈಟೆಡ್ ಕಿಂಗ್ಡಮಲ್ಲಿ ಶೂಟಿಂಗ್ ಮಾಡ್ತೀಯಾ ಅಂತಂದರು. ಸರಿ ಸರ್, ಏನು ನಕ್ಕೆ ಪರವಾಗಿಲ್ಲ, ಅದ್ರಲ್ಲಿ ಏನಿಲ್ಲ. ಕೇಳಿದವರೆಲ್ಲ UK ಅಂದರೆ ಎಲ್ಲರೂ ಯುನೈಟೆಡ್ ಕಿಂಗ್ಡಮ್ ಹೋಗ್ತಾರೆ, ಯಾರು ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಟ್ಯಾಗ್ಲೈನ್ ಹಾಕಿ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಹಾಕಿ ಅದನ್ನು ಹಂಗೆ ಇಟ್ಕೊಂಡೆ ಅಷ್ಟೇ. ಒಂದು ತುಂಬ ಖುಷಿಯಾಗಿ ನನಗೆ ಇದನ್ನು ಮೆಲೋಡೌನ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದಂತಹ ಜೀವ ಅಂತಂದರೆ ಈಗೇನು ರಮೇಶ್ ಸರ್. ಅವರ AK-47 ಆ ಒಂದು ನೆನಪು ಮತ್ತು ಆ ಒಂದು ಎಕ್ಸ್ಪೀರಿಯನ್ಸ್ನ ತಂದು ಇಲ್ಲಿ ಬಿಟ್ಕೊಟ್ರು ನನಗೆ. ಏನು ಅಂತಂದರೆ ತುಂಬ ಎಮೋಷ್ನಲ್ ಆಗಿ ಹೋಗ್ತಾ ಇದ್ದಾಗ ಆಡಿಯನ್ಸ್ನ ನಾವು ತಡೆಯೋಕ್ಕಾಗಲ್ಲ. ನೀನು ಆಸೆ ಪಡ್ತೀಯ ಸೀಟ್ ಎಡ್ಜಿಗೆ ಬರಬೇಕು, ಪ್ರತಿ ಸೀನು ಅವ್ರು ನೋಡ್ಬೇಕು, ಅದನ್ನು ಎಮೋಟ್ ಆಗಬೇಕು ಅನ್ನೋದು, ಮೆಲೋಡೌನ್ ಮಾಡೋದು ಅಂತೆಲ್ಲ ಹೇಳಿದಾಗ
ತುಂಬ ಖುಷಿಪಟ್ಟು ಒಂದು ಐಡಿಯಾ ಮಾಡಿ ಸಂತ ಶಿಶುನಾಳ ಶರೀಫರ ಒಟ್ಟು ಒಂದು 8 ಗೀತೆಗಳನ್ನು ತೆಗೆದುಕೊಂಡು ಸಿಚುಯೇಷನ್ಗೆ ತಕ್ಕನ ಹಾಗೆ ಮನೆಯಲ್ಲಿ ಗಲಾಟೆಗಳು ನಡೆದು ತಾಯಿ ಮಗನನ್ನು ಹೊರಗಡೆ ಹಾಕಿದಾಗ ಸೋರುತ್ತಿರುವುದು ಮನೆಯ ಮಾಳಿಗೆ ಅಂತಾರ, ಇಲ್ಲ ಕೋರ್ಟಲ್ಲಿ ಫಸ್ಟ್ ಟೈಮ್ ಹೋದಾಗ ಎಲ್ಲೋ ಒಂದು ಸೋಲಾಗತ್ತೆ, ಆ ಸೋಲ್ಬಾರ್ದು ನಾವು ಮತ್ತೆ ಜೀವಿಸ್ಬೇಕು ಅಂದಾಗ ಎಲ್ಲ ಸಾಕ್ಷಿಗಳನ್ನ ಹೊಡೆಯೋಕ್ಕೆ ಶುರು ಮಾಡಿದಾಗ ಆಡು ಆನೆಯ ನುಂಗಿ ಆ ಗೋಡೆ ಸುಣ್ಣವ ನೋಡಿ, ಆ ಥರ ಕೊಡಗನ ಗೋಡೆ, ಈ ಥರದ ಪ್ರತಿ ಗುಡಿಯ ನೋಡಿರಣ್ಣ ಆಗಿರ್ಬೋದು. ಈ ಥರದ ಒಂದು 8 ಮುದ್ದಾದ ಹಾಡುಗಳನ್ನು ತೆಗೆದುಕೊಂಡು ತುಣುಕುಗಳನ್ನು ಮಾಡಿಕೊಂಡು ಅದ್ರ ಜೊತೆಗೆ 1-2 ಸಿಚುಯೇಷನಲ್ ಸಾಂಗ್ಸ್ಗಳನ್ನ ಇಟ್ಕೊಂಡು ಒಟ್ಟು ಒಂದು 9 ಹಾಡುಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಅವೆಲ್ಲ ರೀಟ್ಯೂನ್ ಆಗಿರುತ್ತಾ ಹೇಗೆ? ಎವ್ರಿಥಿಂಗ್ ಎಲ್ಲ ಫ್ರೆಶ್ ಟ್ಯೂನ್ಸ್ ಅಂಡ್ ಸಾಧು ಕೋಕಿಲ ಅವ್ರು ಮ್ಯೂಸಿಕ್ ಮಾಡ್ತಾರೆ. ಎವ್ರಿಥಿಂಗ್ ಅವರೇ. ಹೆಂಗೋ ಅವ್ರ ಮನೆ ಮುಂದೆ ಕೂತಾರು ಮಾಡಿಸ್ಕೋತೀನಿ. ಬೆಳಗ್ಗೆ 4 ಗಂಟೆಗೆ ಹೋಗ್ತೀನಿ, ರಾತ್ರಿ ಅವನ್ನ 10 ಗಂಟೆಗೆ ಬಿಡ್ತೀನಿ ಅಷ್ಟೇ. ಇಲ್ಲ, ನಂಗೆ ಒಂದು ಹೆಲ್ಪ್ ಏನು ಅಂತಂದ್ರೆ, ಸಲೀನಾ ಸಾಧು ಅವ್ರ ಮಿಸ್ಸಸ್ ಏನಿದ್ದಾರೆ ಅವ್ರು ಬಂದು ನನ್ನ ಅಕ್ಕನ ಕ್ಲಾಸ್ಮೇಟ್. ಡೈರೆಕ್ಟ್ ಆಗಿ ಹೋಗು ಮನೆಯಿಂದ ಆಚೆ ಅಂದ್ಬಿಟ್ಟು ರವಿ ಬಂದಿಯಾನೆ ನಡಿ ನೀನು ಫಸ್ಟ್ ರವಿ ಕೆಲಸಕ್ಕೆ ಏನು ಕಳ್ಸಿಕೊಡ್ತಾರೆ ಅವರು. ಹಾಗಾಗಿ ಸಾಧು ಇಲ್ಲೇ ಇರ್ತಾರೆ, ಯೋಚನೆ ಇಲ್ಲ ನನಗೆ. ಬಟ್ ಆದ್ರೂ 4 ಗಂಟೆ ಸೆಕ್ಯೂರಿಟಿ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿದ್ವಿ ನಾವೆಲ್ಲ. ಒಂದು ಆಸೆ ಡಿಸೆಂಬರ್ ಅನ್ಕೋತಾ ಇದೀವಿ, ಇಲ್ಲ ಜನವರಿ 15 ಖಂಡಿತವಾಗ್ಲೂ ಈಚೆ ಬಂದ್ಬಿಡ್ತೀವಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಯಾವತ್ತೂ ಮೀಡಿಯಾಗೆ ಹೇಳ್ತಾ ಇರ್ತಾರೆ, ಸೇತುವೆ ನಮ್ಮ ಮಧ್ಯೆ ಜನರ ಮಧ್ಯೆ ಸೇತುವೆ ಆಗಿರೋ ನಿಮ್ಗೆಲ್ರಿಗೂ ನಾನು ಮೊದಲನೇ ನಮಸ್ಕಾರ. ಮತ್ತು ನನ್ನ ಮಾತು ಶುರು ಮಾಡೋಕ್ಕೆ ಮುಂಚೆ ನಮ್ಮ ಗುರುಗಳು ನೆನೆಸ್ಕೊಂತ ಒಂದು ಮಾತು ಹೇಳಬೇಕು ಅಂತಂದರೆ, ಇವತ್ತು ರವಿ ಆಗಲಿ ನಾವಾಗಲಿ ಇಲ್ಲಿದ್ದೀವಿ ಅನ್ನೋದಕ್ಕಾಗಲಿ ಅಥವಾ ಸ್ಪೆಷಲ್ ನಾನು ತಿಂತಾರ ಅನ್ನೋದಕ್ಕೆ ಅವರೇ ಕಾರಣ. ಅದನ್ನು ಹೇಳ್ತಾ ಮುಂದುವರಿಸ್ಬೇಕು ಅಂತಂದರೆ, ಇವತ್ತು ಗುರುಗಳಿಲ್ಲ, ಖಂಡಿತ ಅವ್ರನ್ನ ಯಾವತ್ತೂ ಮಿಸ್ ಮಾಡ್ಕೋತಾ ಇರ್ತೀವಿ ಸರ್. ಈ ಕತೆ ಶುರು ಮಾಡ್ತೀನಿ ಬಂದಾಗ ಒಂದು ರವಿ ಹೇಳ್ದಂಗೆ ನಮ್ಮ ಗುರುಗಳು ಹೇಳ್ತಾ ಇದ್ದು ಒಂದೇ, ನೀನು ಅದನ್ನು ನಂಬ್ಕೊತೀನಿ ಇದನ್ನು ನಂಬ್ಕೊತೀನಿ ಅಲ್ಲ, ನಿನ್ನ ಕೆಲಸ ನೀನು ನಂಬು, ನಿನ್ನ ಬದಲಾಯಿಸೋದು ನಿನ್ನ ಫೇಟ್, ಅದು ಆಲ್ರೆಡಿ ಬರೆದ್ಬಿಟ್ಟಿದೆ, ಅದು ಏನೋ ಆಗಬೇಕು ಅಂತ. ಅದು ಹೀಗೆ ಆಗುತ್ತೆ ಹಾಗಾಗುತ್ತೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಕೆಲಸ ನೀನು ಮಾಡ್ತಾ ಹೋಗು, ಅದೇನಾಗ್ಬೇಕು ಅದಾಗುತ್ತೆ ಅನ್ನೋದು ಮೊದಲು ಕಲಿಸ್ಕೊಟ್ಟಿದ್ರು. ಸೊ ಕೆಲಸ ಮಾತ್ರನೇ ನಂಬ್ಕೊಂಡು ಮುಂದೆ ಹೋಗಿ ಅಂತ, ಆ ಕೆಲಸನೇ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಇವತ್ತುವೆ. ಸೊ ಈ ಪ್ರಾಜೆಕ್ಟ್ ಶುರು ಆದಾಗ ರವಿ ಜೊತೆಗೆ ನಾನು ಮೊದಲೇ ಹೇಳಿದ್ದೆ, ನಾನು ಫೈನಾನ್ಷಿಯಲಿ ವೀಕ್ ಆಗಿದ್ದೀನಿ, ನಿನ್ನ ಮಾರಲಿ ರೈಟಿಂಗ್ ವೈಸ್ ಬೇರೆ ಏನು ಬೇಕಾದ್ರೂ ಜೊತೆಲಿ ಇರ್ತೀನಿ, ಇದೆ ಅಣ್ಣ ನಿಮ್ಮ ಬರೀ ಜೊತೆಲಿರಿ ಅಂದಿದ್ರು. ಅದನ್ನು ಬಹುಶಃ ನಾನು ಮಾಡಿಕೊಟ್ಟಿದ್ದೀನಿ ಅಂತ ನಂಬ್ಕೊಂಡಿದ್ದೀನಿ. ಬರೀ ನಾನು ಮಾತ್ರ ಅಲ್ಲ, ಇಲ್ಲಿ ತುಂಬ ಜನ ಇದ್ದಾರೆ ಸರ್. ನಾನು ಅವ್ರ ಕಣ್ಣು ಕಾಣ್ತಾ ಇದ್ದೀನಿ ಅನ್ನೋದು ಬಿಟ್ಟರೆ ತುಂಬ ಜನ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಇಷ್ಟು ಜನ ಜೊತೆಗೆ ಅಲ್ಲಿ ಭಾಳಷ್ಟು ಜನ ಇದ್ದಾರೆ. ಸತ್ಯ ಇದ್ದಾರೆ, ವಿಕಾಸ್, ಕಿರಣ್ ಇದ್ದಾರೆ, ದಿಲಾನ್ ಇದ್ದಾರೆ. ಸೊ ಭಾಳಷ್ಟು ಜನ ಟೆಕ್ನಿಕಲ್ ಟೀಮಲ್ಲಿ ಇದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಅಲ್ಲಿ ಬಾಗಲಕೋಟೆ ಹೋಗಿ ಶೂಟ್ ಮಾಡೋಕ್ಕೆ ಅಂತ ಹೋಗಿದ ತಕ್ಷಣ DC ಜಾನಕಿ ಮೇಡಮ್ ಆ್ಯಂಡ್ SP ಅಲ್ಲಿ ತಹಶೀಲ್ದಾರ್ ಇವರೆಲ್ಲರೂ ನಾವು ಸಪೋರ್ಟ್ ಮಾಡಿದ್ವಿ. ನಾವು ಪರ್ಮಿಷನ್ ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ವಿ, ಇಲ್ಲಿ ಬಂದು ನೀವು ಇಲ್ಲಿನ ಜನರನ್ನ ಇಲ್ಲಿ ಕತೆ ಮಾಡ್ತಾ ಇದ್ದೀರಾ, ನೀವು ನಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ, ಯಾರು ನಿಮಗೆ ತೊಂದರೆ ಆಗ್ತಾರೆ ನೋಡ್ಕೋತೀವಿ ಅಂತ ಹೇಳಿದ್ರು. ಅವ್ರು ಕೊಟ್ಟಿದ್ದ ಸಪೋರ್ಟ್ ಮೇಲೆ ನಾವು ನುಗ್ಗಿದ್ವಿ. ಅಂಡ್ ಬಹಳಷ್ಟು ಜನ ಅಲ್ಲಿ ಕಲಾವಿದರನ್ನು ಯೂಸ್ ಮಾಡಿದ್ರು. ಸ್ಪೆಷಲ್ ಆಗಿ ಒಂದು ವಿಶೇಷವಾದ ಕ್ಯಾರೆಕ್ಟರ್ ಹೇಳಬೇಕು ಅಂತಂದ್ರೆ, ಟಂಕಸಾಲಿ ಉಮೇಶ್ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮುದುಕ ಅವರು, ಕಿವಿ ಕೇಳಲ್ಲ, ಬಟ್ ಈಸ್ ಎ ಗ್ರೇಟ್ ಆಕ್ಟ್. ಅವ್ರನ್ನ ಆಕ್ಟ್ ಮಾಡ್ತಾರೆ ನೋಡಿದ್ರೆ ನಾವೇನು ಬಾಲಣ್ಣ ಅಂತೀವತ್ತ ಅವ್ರ ಜ್ಞಾಪಕ ಬರ್ತಾರೆ. ಆ ಮನುಷ್ಯವ್ರಿಗೂ ಕಿವಿ ಕೇಳಲ್ಲ, ಎದುರುಗಡೆ ಇರೋ ಲಿಪ್ಪು ಮೂಮೆಂಟ್ ಅವ್ರ ಹತ್ರ ನೋಡಿಕೊಂಡು ಇವ್ರು ರಿಯಾಕ್ಟ್ ಮಾಡ್ತಾರೆ. ಸೊ ಸೇಮ್ ನಾವು ಅವ್ರು ನೋಡಿದ್ರೆ ಎಲ್ಲರೂ ಫಸ್ಟ್ ಹೇಳಿದಷ್ಟು ಬಾಲಣ್ಣ ಅವ್ರ ತರನ ಅಂತ ಎಲ್ಲರೂ ಅನ್ಕೊಂಡಿದ್ವಿ. ಸೊ ಆ ಥರದ್ದು ತುಂಬಾ ಕ್ಯಾರೆಕ್ಟರ್ಗಳು ಉತ್ತರ ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿದ್ದಾವೆ ಅಲ್ಲಿ. ಸೊ ಈ ಸಿನಿಮಾ ನೋಡ್ತಾ ಇದ್ದ ತಕ್ಷಣ ಆ ಥರದ್ದು ತುಂಬಾ ಪರ್ಟಿಕ್ಯುಲರ್ ಆಗಿ ರವಿ ಅಲ್ಲಿರೋರ್ನ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತಿದ್ದಾರೆ ಅಂದ್ರೆ, ಒಂದು ಭಾಷೆ, ಒಂದು ಅಲ್ಲಿರೋ ಲುಕ್ಕು, ಸೊ ಒಂದು ಅವ್ರು ಹಾಕುವಂಥ ಬಟ್ಟೆಗಳಿಂದ ಇರ್ಬೋದು, ಎಲ್ಲವೂ ಅಲ್ಲಿರೋರು ತುಂಬಾ ಜನಕ್ಕೆ ಉಪಯೋಗಿಸ್ಕೊಂಡಂಥದ್ದು ಸ್ಪೆಷಲ್ ಆಗಿರುವಂಥದ್ದು. ಸೊ ಇಲ್ಲಿ ವೇದಿಕೆ ಮೇಲೆ ಕೂತಿರೋಂಥವ್ರು ಎಲ್ಲರೂ ಒಬ್ಬೊಬ್ಬರಾಗ ರವಿ ಹೇಳ್ದಂಗೆ ಟಂಕಸಾಲಿ ಉಮೇಶ್ ಅಂತ ಅವರು ಆರ್ಟಿಸ್ಟ್ ಹೆಸರು. ಸೊ ಅದರಲ್ಲಿ ನಾವೆಲ್ಲರೂ ಅವ್ರನ್ನ ತಾತ ಮುತ ಅಂತ ಕರಿತಿದ್ವಿ. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು ಅವರು. ಮಹೇಶ್ ಗಜೇಂದ್ರ ಅವರಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದವರು. ಹುಲ್ಲೂರು ಅಂತ ಇರೋ ಮಹಂತೇಶ್ ಹುಲ್ಲೂರು, ಆಮೇಲೆ ಚೌಧರಿ ಅಂತ ಒಬ್ರು, ಈ ತರ ಬಹಳಷ್ಟು ಜನ ಅಲ್ಲಿರೋ ಕಲಾವಿದರನ್ನೆಲ್ಲ ಉಪಯೋಗಿಸಿದ್ವಿ. ತುಂಬಾ ಟೆಕ್ನಿಕಲ್ ಟೀಮ್ ನಮಗೆ ಬಂದವರೆಲ್ಲರೂ ಸಪೋರ್ಟ್ ಮಾಡುವಂಥದ್ದು. ಅಲ್ಲಿ
ಒಂದು ಅಲ್ಲಿರೋ ಕಲ್ಟ್ ಬೇಕು, ನಮ್ಗೆ ಏನ್ ಬೇಕು ಅಂತ ಹೋಗ್ತಾ ಇದ್ದಾರೆ. ನಾವು ಮಾಡಿರೋ 45 ದಿವಸದಲ್ಲಿ ನಾವು ಅಲ್ಲಿವರೆಗೆ ಆಗ್ಬಿಟ್ಟಿದ್ವಿ. ನಾವು ಕಲರಿಂದ ಹಿಡಿದು ಹಾಕೋ ಬಟ್ಟೆಯಿಂದ ಹಿಡಿದು ಅಯ್ಯೋ ಯಾವನಿಗೆ ಸ್ನಾನ ಬೇಕು ನಡೆಯಪ್ಪ ಅಲ್ಲಿ ಹೋಗಿ ಹೆಂಗಿದ್ರು ನೆನೆಯೋದೇ ಅಲ್ವ ಅನ್ನೋ ಥರದ್ದು ಮಟ್ಟಿಗೆ ಆಗ್ಬಿಟ್ಟಿದ್ವಿ. ಅಂಡ್ ಇನ್ಕ್ಲೂಡಿಂಗ್ ಎಲ್ಲ ಆರ್ಟಿಸ್ಟ್ಗಳು ಯಾರುವೆ ಅಂದ್ರೆ ಬಿಕಾಸ್ ಅಲ್ಲಿ ಎಷ್ಟು ಇರಿಟೇಷನ್ ಇರ್ತಿತ್ತು ಅಂತಂದ್ರೆ, ನಾವು ಬೆಳಗ್ಗೆ 7 ಗಂಟೆ ಹೋಗೋಷ್ಟೊಳಗೆ 8 ಗಂಟೆ ಅಷ್ಟೊಳಗೆ ನಾವೆಲ್ಲ ನೆಂದು ನೀರಾಗೋಗ್ಬಿಟ್ಟು ಯಾರ ಮೇಲೆ ಬೇಕಾದ್ರೂ ಕೂಗಾಡ್ತಿದ್ರು ಅಂತಿತ್ತು. ಸೊ ಅದಕ್ಕೆ ಫಸ್ಟೇ ನಾವೇನ್ ಮಾಡಿದ್ವಿ ಅಂದ್ರೆ, ಶೂಟಿಂಗ್ ನಾಳೆ ಹೋಗೋಕೆ ಮುಂಚೆ ಇದೇ ತರ ಎಲ್ಲರೂ ಒಂದು ಸಭೆ ಸೇರಿ ನಾವೊಂದು ಚಿಕ್ಕ ಸ್ಪೀಚ್ ಕೊಟ್ಟಿದ್ವಿ. ಅಂದ್ರೆ ದಯವಿಟ್ಟು ಎಲ್ಲರೂ ಪ್ರಿಪೇರ್ ಆಗಿರಿ ಅಂದ್ಬಿಟ್ಟು ಒಂದು ಮಾತು ಹೇಳಿದೆ. ಡೈರೆಕ್ಟ್ರು ಹೀಗೆ ಹೇಳ್ತಾರೆ ಅಂತ ಅನ್ಕೋಬೇಡಿ, ಅಲ್ಲಿ ಬಂದಾಗ ಇರಿಟೇಷನ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ದಯವಿಟ್ಟು ಅದನ್ನು ಸಾಯಂಕಾಲದವರೆಗೂ ತಡ್ಕೊಳ್ಳಿ, ಅದು ನಮ್ಮ ಕಡೆಯಿಂದ ಆಗಿರ್ಬೋದು ನಿಮ್ಮ ಕಡೆಯಿಂದ ಆಗಿರ್ಬೋದು ಅಂತ ನನ್ಬಿಟ್ಟೆ ಪ್ರಿಪೇರ್ ಮಾಡಿದ್ವಿ ಎಲ್ರಿಗೂ. ಸೊ ಹಾಗಾಗಿ ಎಲ್ಲರೂ ಅದಕ್ಕೆ ಅಡ್ಜಸ್ಟ್ ಆಗಿದ್ರು. ಅಫ್ಕೋರ್ಸ್ ಶಾರ್ಟಲ್ಲಿ ಬೈಸ್ಕೊಂಡಿರೋದು, ಅವ್ರು ಬೈಸ್ಕೊಂಡಿರೋದು, ಪ್ರಿಪರೇಷನ್ ಅದೆಲ್ಲವೂ ಆಗಿದೆ. ಬಟ್ ಫೈನಲಿ ನಾವು ಕುಂಬಳಕಾಯಿ ಹೊಡೆದಾಗ ಒಂದು ಸಾರ್ಥಕತೆ ಅನಿಸಿದ್ದೇನಪ್ಪ ಅಂದ್ರೆ, ನಾವು ಅಂದುಕೊಂಡಿದ್ದನ್ನು ಮಾಡಿದ್ದೀವಿ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ, ಒಂದು ರವಿ ಡೈರೆಕ್ಟರ್ ಹೇಳಿದಾಗೆ ಒಂದು ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಹೀರೋ ಬರ್ತಾನೆ, ಕ್ಲೈಮ್ಯಾಕ್ಸ್ ತನಕ ಇರ್ತಾನೆ, ವಿಲನ್ ಮೇಲೆ ಸೇಡ್ ತೀರಿಸ್ಕೊಳ್ತಾನೆ, ಆ ಥರದ್ದು ಏನೂ ಇಲ್ಲದೆ ನಿಮಗೆ ಪ್ರತಿಯೊಂದು ಒಂದು ಚೈನ್ ರಿಲೇ ತರ, ಒಂದು ಸೇಡ್ ಅನ್ನೋದು ಹೆಂಗೆ ಕರ್ಕೊಂಡು ಹೋಗ್ತಾನೆ, ಇಲ್ಲಿಂದ ಅವ್ನು ಕೊಡ್ತಾನೆ, ಅಲ್ಲಿಂದ ಇವ್ನು ಕೊಡ್ತಾನೆ, ಒಂದು ರಿಲೇ ಥರದ್ದು ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಅದರಲ್ಲಿ ಮೇಜರ್ ಕ್ಯಾರೆಕ್ಟರ್ಗಳಿಗೆ ಯಾವ್ಯಾವ ಪ್ಲೇ ಆಗುತ್ತೆ ಅನ್ನೋದನ್ನ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಮೇಜರ್ ಆಗಿ ವಾಟಾ ಪ್ರಶಾಂತ್ ಅವ್ರು ಇದ್ದಾರೆ. ಸೊ ಇದರಲ್ಲಿ ತುಂಬಾ ಅಮೋಘ್ ಅವ್ರು ಹೇಳ್ದಂಗೆ ಚಿಕ್ಕ ಹುಡುಗ, ಈ ಕತೆ ಟೋಟಲಿ ವಯಸ್ಸಿನ ಪ್ರಕಾರ. ಬಟ್ ಎಮೋಷನ್ ಅವ್ರು ಮಾಡಿರುವಂಥದ್ದು, ಗುರುಗಳಿಗೆ ಏನು ಅರ್ಜಿತ್ತು ಅದಿದೆ ಅಂತ ಅನ್ನಿಸ್ತಾ ಇದೆ ನಮಗೆ. ಅವ್ರ ಗುರುಗಳು ಯಾವತ್ತೂ ಅರ್ಜುನ್ ಯಾವತ್ತೂ ಕಳ್ಕೊಂಡಿರಲಿಲ್ಲ ಅವರು. ಸೊ ಅರ್ಜು ಇದೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ನಮ್ಮಿಬ್ಬರ ಪ್ರಯತ್ನ ಅಥವಾ ನಾವು ಅನ್ಕೊಂಡಿದ್ದ ನಿಜ ಆದ್ರೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಇಂಡಸ್ಟ್ರಿಗೆ ಬರುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ಆತನ ಬಹಳಷ್ಟು ಕ್ಯಾರೆಕ್ಟರ್ಗಳಿದ್ದಾವೆ. ಪೃಥ್ವಿ ಅವರಿದ್ದಾರೆ, ಪೃಥ್ವಿ ಸುಬ್ಬಯ್ಯ ಅವರು. ಅವರಂತೂ ರವಿ ಪ್ರೆಷರ್ಗೆ ತಡ್ಕೊಳಕ್ಕಾಗದೆ ಹೋಗ್ಬಿಡ್ತೀನಿ ಅಂತ ಮಟ್ಟಿದ್ರು. ಈಗ ನಮ್ಮ ಕೈಲಿ ಆಗಲ್ಲ ರೀ ಇದೆಲ್ಲ ಯಾವುದು ಅಂತ. ಬಟ್ ಅವ್ರನ್ನ ಟೋನ್ ಡೌನ್ ಮಾಡಿ ಒಂದು ಅರ್ಧ ದಿವಸ ಆದ್ಮೇಲೆ ಅವರು ಕಾಂಪ್ರಮೈಸ್ ಆಗಿ ಸಿನಿಮಾ ಫಿನಿಶ್ ಮಾಡಾದ್ಮೇಲೆ ಈಗ ಈ ಬಹುಶಃ ಅವರು ರವಿ ಟೆಂಪರ್ಮೆಂಟ್ಗೆ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅವರು. ಸೊ ಹಾಗೆ ಈ ಪ್ರವೀಣ್ ಕೋಟೆ ಪ್ರಭಾಕರ್ ಅವ್ರಿಗೆಲ್ಲ ರವಿ ಬಗ್ಗೆ ಗೊತ್ತಿದೆ. ಸೊ ಹಂಗಾಗಿ ಅವ್ರಿಗೆ ಅಭ್ಯಾಸ ಆಗಿದೆ. ಕಿರ್ಚ್ಕೊ ಹೋಗು, ನಂಗೆ ಅಭ್ಯಾಸ ಆಗಿದೆ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ಕತೆ ಬಗ್ಗೆ ನಾನು ಒಂದೇ ಲೈನಲ್ಲಿ ಹೇಳಬೇಕು ಅಂತಂದ್ರೆ, ಈ ಕಥೆಯಲ್ಲಿ ರಾಮಾಯಣ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಬಟ್ ಮಹಾಭಾರತ ಎಲ್ರಿಗೂ ಗೊತ್ತಿದೆ. ಆ ಜಿದ್ದು ಹೆಣ್ಣಿಗಾಗಿರ್ಬೋದು ಮಣ್ಣಿಗಾಗಿರ್ಬೋದು ಆ ಥರದ ಒಂದು ಲಿಂಕ್ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಕತೆ. ತುಂಬಾ ನಿಮಗೆ ಫ್ರೆಶ್ ಅಂತ ಅನ್ಸುತ್ತೆ, ಆಮೇಲೆ ರಿಯಲಿಸ್ಟಿಕ್ ಅಂತ ಅನ್ಸುತ್ತೆ. ಡೈಲಾಗ್ ವೈಸ್ ನಾನು ಹೇಳಬೇಕು ಅಂತಂದ್ರೆ ಒಂದು ರಾ ಫೀಲ್ ಅನ್ನೋದು ಏನಿದೆ. ನನಗೆ ಇವತ್ತು ಜ್ಞಾಪಕ ವಾಸು ಸರ್ ಬಂದು ನೋಡಿದ್ಮೇಲೆ ಏನಿಸುತ್ತೆ ಅಂದ್ರೆ, ಶಂಕರ್ IPS ಆದ್ಮೇಲೆ ವಾಸು ಸರ್ ಬಂದು ಹೇಳಿದ್ರು ಈಚೆ ಕಡೆ ಇನ್ನೂ ಹಸುವು ತೀರಿಲ್ಲ ಅನ್ಸುತ್ತೆ ನಿಮ್ಗೆ ಡೈಲಾಗ್ದು ಅಂತ. ಅದನ್ನ ಬಹುಶಃ ನೀವೆಲ್ಲ ನೋಡಿದ್ಮೇಲೆ ಈ ಸಿನಿಮಾದಲ್ಲಿ ತಿರ್ಗಾ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಅಷ್ಟರ ಮಟ್ಟಿಗಂತೂ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೌದು ಸರ್, ಈಗ ಇಬ್ಬರು ಬೇರೆ ಸೇರ್ಕೊಂಡಿದೀವಿ ಸರ್, ಜೊತೆಗೆ ಅವ್ರ ಆಶೀರ್ವಾದ ಇರೋದು 3 ಜನ ಇರ್ತೀವಿ ಸರ್ ಈಗ. ಸೊ ಹಂಗಾಗಿ ಹೇಳ್ತಾ ಇದೀನಿ. ಸೊ ಬಹುಶಃ ಒಂದು ಅಂದ್ರೆ ಬೇರೆ ತರದ್ದು ಒಂದು ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ. ರಾ ಅಂತ ಅನ್ಸುತ್ತೆ ನಿಮ್ಗೆ, ಖಂಡಿತ ಇಲ್ಲ ಅಂತಲ್ಲ, ಪ್ರಿಪೇರ್ ಆಗಿ ಬರೋದ್ರಿಂದ. ಬಟ್ ನಿಮ್ಗೆಲ್ಲೂ ವಲ್ಗರ್ ಅಂತ ಅನ್ಸಲ್ಲ. ಆ ಮಟ್ಟಿಗೆ ಗ್ಯಾರಂಟಿ ಅಂತೂ ಖಂಡಿತ ಖಂಡಿತ ಅಲ್ಲಿದೆ ಸರ್. ಅಂದ್ರೆ ಅಲ್ಲಿ ಕೆಲವು ಕ್ಯಾರೆಕ್ಟರ್, ಅಲ್ಲಿರೋ ಮೇಜರ್ ಕ್ಯಾರೆಕ್ಟರ್ಗಳೆಲ್ಲ ಅದೇ ಮಾತಾಡುತ್ತೆ. ಕೆಲವು ಕ್ಯಾರೆಕ್ಟರ್ಗಳು ಇಲ್ಲಿ ಕನ್ನಡ ಮಾತಾಡುತ್ತೆ. ಬಿಕಾಸ್ ಅದಕ್ಕೊಂದು ಲಾಜಿಕ್ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಮೋ ಕ್ಯಾರೆಕ್ಟರ್ ಮಾತಾಡುತ್ತೆ ಅಂದ್ರೆ, ಆ ಹುಡುಗ ಓದ್ತಾ ಇರ್ತಾನೆ ಸಿಟಿಯಲ್ಲಿ, ಅಲ್ಲಿಂದ ಬಂದು ಅಲ್ಲಿ ಇರ್ತಾನೆ ಅಂದ ತಕ್ಷಣ ಸೊ ಸಿಟಿ ಕನ್ನಡ ಅಲ್ಲಿ ಕನ್ನಡ ಇದ್ದೇ ಇರುತ್ತೆ. ಒಂದು ನಮ್ಮ ನವೀನ್ ಸರ್ ಮಾಡಿದ್ರು ಒಂದು ಉಸ್ತುವಾರಿ ಸಚಿವರ ಕ್ಯಾರೆಕ್ಟರ್, ಅವರು ಇಲ್ಲಿದ್ದು ಅಲ್ಲಿ ಇರುವಂತರ ಅವ್ರ ಕನ್ನಡ ನೀಟಾಗಿರುತ್ತೆ. ಅಂದ್ರೆ ಅದು ಪೊಲಿಟಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಏನಿರುತ್ತೆ, ಪಾಲಿಶ್ಡ್ ಆಗಿ ಸುತ್ತಿ ಹೊಡೆಯುವಂತ ಇರೋದು ಗೊತ್ತಾ, ಆ ತರದ ಕನ್ನಡ ಇರುತ್ತೆ. ಸೊ ಆ ತರದೆಲ್ಲ ಡಿಫರೆನ್ಸ್. ಬಟ್ ಮೇಜರ್ ನಿಮಗೆ ಕಾಣಿಸುವಂತದ್ದೇನು ಉತ್ತರ ಕರ್ನಾಟಕದ್ದೇ. ಉತ್ತರ ಕರ್ನಾಟಕದಲ್ಲೂ ಏನಪ್ಪಾ ಅಂದ್ರೆ ಹುಬ್ಳಿ ಕನ್ನಡ ಒಂದಿರುತ್ತೆ, ಬಿಜಾಪುರದ ಕನ್ನಡ, ಬೆಳಗಾಂ ಕನ್ನಡ ಆ ತರದ್ ಮಾಡಿಲ್ಲ. ಜನರಲ್ ಆಗಿ ಎಲ್ಲವೂ ಸೇರಿಸಿ ಒಂದು ಉತ್ತರ ಕರ್ನಾಟಕದ ಕನ್ನಡ ಅಂತ ಮಾಡಿದ್ವಿ ಲ್ಯಾಂಗ್ವೇಜ್. ಥ್ಯಾಂಕ್ ಯು. ಒಟ್ಟಾರೆ ಸಿಟ್ಟು ಫಿಸಿಕಲಿ ಇರುತ್ತೆ, ಒಂದು ಸಾತ್ವಿಕವಾದ ಸಿಟ್ಟು ಈಚೆ ಕಡೆ ಬರ್ಬೇಕಾದ್ರೆ ಮೆಂಟಲಿ ಆಡಿಯನ್ಸ್ಗೂ ಇರುತ್ತೆ ಸರ್. ಬಿಕಾಸ್ ನಿಮ್ಗೆ ನೋಡ್ತಾ ಇದ್ದೀವಿ ಇವತ್ತಿನ ಪರಿಸ್ಥಿತಿಗೆ ತುಂಬಾ ಹೊಂದ್ಕೊಳುತ್ತೆ ಅಂತ ಅನ್ಸುತ್ತೆ ನಿಮ್ಗೆ. ಅದು ನಾನು ಈಗಲೇ ಹೇಳಿದ್ರೆ ಅನ್ಸಲ್ಲ. ಹೊರಗಡೆ ಹೋಗಿದ ತಕ್ಷಣ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮಲ್ಲಿ ಹೆಂಗ್ ಕಿತ್ತಾಡ್ತಾ ಇದೀವಿ ಬರೀ ಅದು ಇವತ್ತೆಲ್ಲೋ ಇಂಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ ಇದು ಅಂತ ಅನ್ಸುತ್ತೆ.
UK ಈ ಚಿತ್ರದಲ್ಲಿ ನನಗೆ ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ರವಿ ಸರ್ ಮಾಡಿರೋ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿದ್ದೀನಿ ನಾನು. ಡೆಲ್ಲಿ ಸೋಮ ಆಗಲಿ, ರಾಜೀವ್ ಆಗಲಿ, ಮಹದೇಶ್ ಆಗಲಿ. ಈ ಸಿನಿಮಾ ಅಲ್ಲಿ ನನಗೆ ತುಂಬ ಪ್ರಾಮುಖ್ಯತೆ ಇದೆ ಆ ಪಾತ್ರಕ್ಕೆ. ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಏನು ಅಂದರೆ ಕಾಂಪಿಟೇಷನ್ ಅಂದರೆ ನಮಗೆ ನಾವೇ ಕಾಂಪಿಟೇಟ್ರು. ಆ ಥರ ಆ್ಯಕ್ಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಆ ಥರ ಆ್ಯಕ್ಟ್ ಮಾಡಿಸಿದ್ದಾರೆ ರವಿ ಸರು. ಈ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ರವಿ ಸರ್ಗಾಗಲಿ, ರಮೇಶ್ ಅವ್ರಿಗಾಗಲಿ, ರೆಡ್ಡಿ ಅವ್ರಿಗಾಗಲಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ರವಿ ಸರ್ದು ಕೋಪದ ಬಗ್ಗೆ ರಮೇಶ್ ಅವ್ರು ಹೇಳಿದ್ರು, ಅದು ನಾವು ಮಾಮೂಲಿ ಆಗಿದೆ. ಆದರೆ ಇದರಲ್ಲಿ ಒಂಥರ ಇದೊಂದು ಮೇಜರ್ ಕಾನ್ಫಿಡೆನ್ಸ್ ಇತ್ತು ನಮಗೆ. ರಮೇಶ್ ಸರ್ ಇದ್ರಲ್ಲ, ಸ್ವಲ್ಪ ಅವಾಯ್ಡ್ ಆಗ್ತಾಯಿತ್ತು ಎಲ್ಲ ಕಡೆ. ಆಮೇಲೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲ್ ಮಾತ್ರ ನಾನು ಹೋಗಿ ಬಂದಿದ್ದೆ. ಎಲ್ಲರೂ ಪಾಪ ಈಗ ಕಲರ್ಗಳು ಹೇಳ್ತಾ ಇದ್ದಾರೆ, ಬೆಳಗಿರೋರೆಲ್ಲ ನನ್ನ ಕಲರ್ ಬಂದರು ಅಂತ. ನನ್ನ ಕಲರ್ ಅಂತೂ ಓವರ್ ಆಗ್ಬಿಟ್ಟಿತ್ತು. ಸೆಕೆಂಡ್ ಶೆಡ್ಯೂಲ್ ಹೋಗಿರಲಿಲ್ಲ ನಾನು, ಈ ರೇಂಜ್ ಇದ್ದೀನಿ. ಆಮೇಲೆ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಸರ್. ನಾನು ಸಹ ಈ ಚಿತ್ರದ ಒಂದು 55 ಕಲಾವಿದರಲ್ಲಿ ನಾನು ಸಹ ಒಬ್ಬ. ರವಿ ಶ್ರೀವತ್ಸ ಅವರು ಚಿತ್ರದಲ್ಲಿ ಆಲ್ಮೋಸ್ಟ್ ಕೋಟೆ ಪ್ರಭಾಕರ್ ಹೇಳಿದಾಗೆ ನನಗೆ ಎಲ್ಲದರಲ್ಲೂ ಒಂದು ಪಾತ್ರವನ್ನು ಕೊಟ್ಟು ಪಾತ್ರ ಮಾಡುವಂತೆ ಇದು ಮಾಡಿದ್ದಾರೆ. ಸೊ ನನಗೆ ಈ ಚಿತ್ರದ ಬಗ್ಗೆ ಏನು ಹೇಳೋದಕ್ಕಿಂತ, ಇಷ್ಟು ವರ್ಷಗಳ ಕಾಲ ಅವರ ಒಂದು ಜರ್ನಿ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಒಂದೇ ಒಂದು ಆಸೆ, ಅವ್ರಿಗೆ ಒಳ್ಳೆಯದಾಗಬೇಕು. ಆ ಒಳ್ಳೆಯದಾಗಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಭಾಳಷ್ಟು ಜನ ಅವರಿಗೆ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಎಷ್ಟಿಟ್ಟಿದ್ದಾರೋ ಆ ವಿಶ್ವಾಸದಲ್ಲಿ ಈ ಚಿತ್ರದಲ್ಲಿ ನಾವೆಲ್ಲರೂ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದ್ದು ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಫಸ್ಟ್ ಪ್ರೆಸ್ ಮೀಟ್. ಈ ಒಕೇಶನಲ್ಲಿ ನನಗೆ ಫಸ್ಟಾಗಿ ನೆನಪು ಬರೋದು ನನ್ನ ತಂದೆ. ಅವ್ರು ಇದ್ದಿದ್ರೆ ಆಬ್ವಿಯಸ್ಲಿ ಖುಷಿ ಪಡ್ತಾ ಇದ್ರು. ಅದಕ್ಕಿಂತ ಮೇಲಾಗಿ ನಾನು ತೋರಿಸ್ಬೋದಾಗಿದ್ದು ನನ್ನ ತಂದೆಗೆ. ಆ್ಯಕ್ಟೆಡ್ ಇನ್ ದ ಮೂವಿ ಡ್ಯಾಡ್, ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ, ಪಾಸಿಟಿವ್ ರಿವ್ಯೂಸ್ ಇದೆ ಅಂತ. ಅವ್ರು ನೆನೆಸ್ಕೊಂತ ರವಿ ಅಣ್ಣ, ಡೈರೆಕ್ಟರ್ ಸರು ಮತ್ತು ರಮೇಶ್ ಸರ್ ಒಂದೊಂದು ಸೀನಲ್ಲಿ ಕೂಡ ನನಗೆ ಎಷ್ಟು ಕಂಪ್ಲೀಟ್ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಕ್ಟ್ ಮಾಡೋಕ್ಕೆ ಅಂದರೆ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ದೆಮ್. ದೇ ಅಲೌಡ್ ಮೀ ಟು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟು ಎಕ್ಸ್ಪ್ಲೋರ್ ಮಾಡು. ಕ್ಯಾರೆಕ್ಟರ್ ಹಿಂಗಿದೆ, ಹಿಂಗೆ ಕ್ಯಾರೆಕ್ಟರೈಸ್ ಮಾಡಿದ್ದೀವಿ, ಇದಾದ್ಮೇಲೆ ನಿನಗೆ ಬಿಟ್ಟಿರೋದಪ್ಪ ಮಾಡು ಅಂತ ಹೇಳಿದ್ರು. ನಾನು ಫಸ್ಟ್ ಶಾರ್ಟ್ ತೊಗೊಂಡಾದ್ಮೇಲೆ ನಾನು ನೋಡಿದೆ, ಐ ಫೌಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ದರ್ ಫೇಸಸ್. ಕೇಳಿದೆ ರಮೇಶ್ ಸರ್ನ, ಓಕೆ ಅಂದರು. ಸೇಮ್ ರಿಯಾಕ್ಷನ್ ಅಂತ ತಂದೂ ಕೊಡ್ತಾ ಇದ್ರು. ಸೊ ಐ ಅಂಡರ್ಸ್ಟುಡ್, ಓಕೆ ಪರವಾಗಿಲ್ಲ ಬಂದಿದೆ ಅಂತ. ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಬೋತ್ ಆಫ್ ದೆಮ್. ಅವ್ರು ನನ್ನ ಹೆಲ್ಡ್ ಮೈ ಹ್ಯಾಂಡ್ಸ್ ಒಂದೊಂದೇ ಸ್ಟೆಪ್ಗೆ. ಈಚ್ ಏನೇ ಕ್ವೆಶ್ಚನ್ ಇದ್ರೂ ಅವ್ರು ನನಗೆ ಕ್ಲೀನಾಗಿ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಫ್ಯಾಮಿಲಿ ಇದ್ದಂಗೆ ಆಯ್ತು ನಮಗಂತೂ, ಒಂದು ಕೂಡು ಕುಟುಂಬ ಆಯ್ತು. ಎಲ್ಲರೂ ನಗ್ತಾ ಅಳ್ತಾ ಜೋಕ್ ಮಾಡ್ಕೊಂತ. ರವಿ ಸರ್ ಇಸ್ ದ ಮೋಸ್ಟ್, ಹೇಳಬೇಕು ಅಂದರೆ ಈಸ್ ದ ಮೋಸ್ಟ್ ಜೋವಿಯಲ್ ಪರ್ಸನ್. ಆದರೆ ಕೆಲ್ಸಕ್ಕೆ ಬಂದರೆ ಮಾತ್ರ ಅವ್ರಿಗಿಂತ ಒಂದು ಟಾಸ್ಕ್ ಮಾಸ್ಟರ್ ಇಲ್ಲ. ಇದನ್ನ ನಾನು ಪ್ರೀವಿಯಸ್ ಆಗಿ ಕಂಡಿದ್ದು, ನಾನು ನಮ್ಮ ತಂದೆಯಲ್ಲಿ ನೋಡ್ತಾ ಇದ್ದೆ. ಇವಾಗ ನೆಕ್ಸ್ಟ್ ನೋಡಿರೋದು ರವಿ ಸರ್ ಅಲ್ಲಿ. ಜೋಕ್ ಇಸ್ ಫೈನ್, ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕ್ ನಮ್ಮನ್ನ ಚೆನ್ನಾಗಿ ಇದು ಮಾಡಿಸ್ತಾರೆ. ಬಟ್ ಥ್ಯಾಂಕ್ ಯು ಸರ್, ನನಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ನೀವು. ಆ್ಯಂಡ್ ಯು ಹೆಲ್ಡ್ ಮೈ ಹ್ಯಾಂಡ್ಸ್. ರಮೇಶ್ ಸರ್ ಅಂತೂ ಈಸ್ ಲೈಕ್ ದಿ
ಏನಂತಾರೆ ಒಂದು ಕ್ಯಾಪ್ಟನ್ಗೆ ಹುಲ್ ಬಿ ಗಿವಿಂಗ್ ದ ಸಿಗ್ನಲ್ ಫ್ರಮ್ ದಟ್ ಲೈಟ್ ಹೌಸ್ ಅಲ್ವಾ, ಎಲ್ಲ ಚೆನ್ನಾಗಿದೆ, ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗಿ ರಮೇಶ್ ಸರ್ ಎಲ್ಲರೂ ಕರ್ಕೊಂಡು ಬಂದಿದ್ದಾರೆ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಷ್ಟೇ, ಇನ್ನೇನು ಹೇಳಕ್ ಆಗ್ತಾ ಇಲ್ಲ ನನಗೆ. ಓವರ್ಗೂ ನಮ್ಮ ತಂದೆ ಇದ್ರೆ ಚೆನ್ನಾಗಿರೋದು, ನಮ್ಮ ತಾಯಿ ಇದ್ದಾರೆ, ಇಬ್ರು ಗುರುಗಳಿದ್ದಾರೆ ಇಲ್ಲಿ. ಥ್ಯಾಂಕ್ ಯು. ಆಲ್ಮೋಸ್ಟ್ 2 times ಆಗಿತ್ತು, ಬಟ್ ಒಂದ್ಸತಿ ಕೋವಿಡ್ ಬಂದಿತ್ತು. ಅದಾದ್ಮೇಲೆ ನೆಕ್ಸ್ಟು ಇನ್ನೇನು ಪ್ರಿಪ್ರೇಷನ್ ನಡಿಬೇಕಾದ್ರೆ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿ ಹಿಂಗಾಗಿದೆ. ಎಸ್ ಸರ್. ಇದರಲ್ಲಿ ರುದ್ರೇಶ್ ಅಂತ ಪಾತ್ರ. ನಾನು ಕಾಲೇಜಲ್ಲಿ ಓದ್ತಾ ಇರ್ತೀನಿ. ಕಾಲೇಜಲ್ಲಿ ಓದಿರೋ ಮಟ್ಟಕ್ಕೆ ನಾನು ಸಾಫ್ಟ್ ಅಂತ ಏನಿಲ್ಲ. ನಾನು ಸೇಮ್ ಜಿದ್ದಿಗೆ ಬಿದ್ದಿನೇ ಏನೇನೆಲ್ಲ ಬ್ಲಡ್ ಶೆಡ್ ಮಾಡಬೇಕು ಅಂತೆಲ್ಲ ಮಾಡಿದ್ದೀನಿ ಅದರಲ್ಲಿ. ಇನ್ನೊಂದು ಮೇನ್ ಕ್ಯಾರೆಕ್ಟರೈಸೇಷನ್ಗೆ ಹೆಂಗೆ ಜಿದ್ದಾಗಿ ಬೀಳೋದು ಆಪೋಸಿಟ್ ಕ್ಯಾರೆಕ್ಟರ್ಸ್ ಮೇಲೆ. ಯಾಕಂದ್ರೆ ನಾವು ಸಿಟಿಯಲ್ಲಿ ಬೆಳೆದಿರ್ತೀವಿ. ಸೊ ಹೆಂಗೆ ಜಿದ್ದಾಗಿ ಬೀಳ್ಬೇಕು ಹಳ್ಳಿಯವ್ರ ಥರ ಅಂದರೆ, ನಮ್ಮ ಟೆಕ್ನಿಕಲ್ ಕ್ರೂನ ನೋಡಿದ್ರೆ ಆಯ್ತು, ಕ್ಯಾಮ್ರಾಯಿಂದ ಇರೋದನ್ನ. ಅವ್ರು ಎಷ್ಟು ಜಿದ್ದಾಗಿ, ಎಷ್ಟೇ ಅಲ್ಲಿ 50 ಡಿಗ್ರಿ ಆದರೂ ಪರವಾಗಿಲ್ಲ, ಅವಾಗ ಬಾಯಲ್ಲಿ ಛತ್ರಿ ತೆಗಿಯ, ಆ ಕಡೆಯಿಂದ ಬಾಯಲ್ಲಿ ನಿಂತ್ಕೊ ಅಂತ ಹೇಳಿ ಕ್ಲೀನಾಗೆ ನೋಡಿ. ನಾವೆಷ್ಟು ಜಸ್ಟ್ 4 days ಅಲ್ಲಿ ಹೋಗಿದ್ದ ದಿವಸ ಕಟ್ಟಿದ್ದು 4ನೇ ದಿವಸಕ್ಕೆ ಹಿಂಗಾಗಿದೆ. ಇನ್ನು ಫಸ್ಟ್ 30 ದಿವಸ ಇನ್ನು ಹೆಂಗೆ ನಮಗೆ ಟಾಸ್ಕ್ ತೊಗೊಂಡಿರ್ಬೇಕು ಸರ್. ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅವ್ರು ಮಾಡಿದ್ದಕ್ಕೆ. ನನ್ನ ಸುಮ್ಮನೆ ಆಯ್ತಪ್ಪ ನೀನು ಕೂತ್ಕೊಂಡಿದ್ರೆ ಐ ವುಡಂಟ್ ಹ್ಯಾವ್ ಬಿನ್ ಪಾಲಿಶ್ ಟುಡೇ. ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮೆಲ್ಲ ಕೋ ಆ್ಯಕ್ಟರ್ಸ್ಗೆ. ಪ್ರಭಾಕರ್ ಸರ್ ಆಗಿರಲಿ, ಕೋಟೆ ಪ್ರಭಾಕರ್ ಸರ್ ಆಗಿರಲಿ, ಪ್ರವೀಣ್ ಸರ್ ಆಗಿರಲಿ, ಪ್ರಶಾಂತ್ ಸರ್ ಆಗಿರಲಿ, ಮುನಿ ಸರ್ ಆಗಿರಲಿ, ಎಲ್ಲರೂ ನನ್ನ ಹೆಂಗೆ ಟ್ರೀಟ್ ಮಾಡಿದ್ದಾರೆ ಅಂದರೆ, ದೇ ಹ್ಯಾವ್ ನಾಟ್ ಕನ್ಸಿಡರ್ಡ್ ಮೀ ನೀನು ಚಿಕ್ಕ ಹುಡುಗಪ್ಪ ಹಂಗಿರು ಹಿಂಗಿರು ಅಂತ ಏನೂ ಇಲ್ಲ. ಅವ್ರನ್ನ ಆ್ಯಸ್ ಒನ್ ಆಫ್ ದಿ ಆ್ಯಕ್ಟರ್ಸ್ ಇಟ್ಕೊಂಡಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಒಂದೊಳ್ಳೆ ಟೀಮ್ ಆಗಿ ನನಗೆ ಒಂದು ಫಸ್ಟ್ ಸ್ಟೆಪ್ ಇಡ್ಸಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಹೇಳಿ ಅಭ್ಯಾಸ ಈ ಸ್ಟೇಜಲ್ಲಿ ಏನು ಮಾತಾಡಬೇಕು ಗೊತ್ತಾಗ್ತಾರೆ. ಆ್ಯಕ್ಚುಲಿ ಐ ಆಮ್ ಶಿವರಿಂಗ್ ಟು ಬಿ ಫ್ರ್ಯಾಂಕ್. ಆ್ಯಂಕರಿಂಗ್ ಮಾಡಬೇಕಾದ್ರೆ ಪಟ ಅಂತ ಮಾತಾಡ್ತೀನಿ ನಾನ್ ಸ್ಟಾಪ್. ಎಡಿಟರ್ಸಿಗೆ ಕಷ್ಟ ಆಗುತ್ತೆ, ಬಟ್ ಐ ಡೋಂಟ್ ನೋ ವಾಟ್ ಟು ಸ್ಪೀಕ್ ಹಿಯರ್. ಬಟ್ ಎಸ್, ಈ ಒಂದು ಸ್ಥಾನದಲ್ಲಿ ಬರಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆ ಕನಸನ್ನ ನನ್ಸು ಮಾಡಿದ್ದಾರೆ ರವಿ ಶ್ರೀವತ್ಸ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ರಮೇಶ್ ಅಣ್ಣಂಗೆ ಕೂಡ, ಬಿಕಾಸ್ ರವಿ ಸರ್ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ ಅಂದಾಗ ಉತ್ತರ ಕರ್ನಾಟಕ ನನಗೂ ಇಷ್ಟ, ಬಟ್ ಆ ಭಾಷೆ ನಾನು ಮಾತಾಡ್ಬೋದಾ? ಬಿಕಾಸ್ ಹುಟ್ಟಿದ ಬೆಂಗಳೂರಲ್ಲಿ, ಓದಿದ್ದೆಲ್ಲ ಬೆಂಗಳೂರಲ್ಲಿ, ಮಾತಾಡೋದು ನಾವು ನಾರ್ಮಲ್ ಬೆಂಗಳೂರು ಕನ್ನಡ. ನಾನು ಏನಾದರೂ ಮಾಡಲಿಲ್ಲ ಅಂದರೆ ಬೇರೆ ಆಪ್ಷನ್ ಖಂಡಿತವಾಗ್ಲೂ ನೋಡ್ಕೋತಾರೆ. ಯಾಕಂದರೆ ಯಾರೇ ಆಗಲಿ ಒಂದು ಪಾತ್ರಕ್ಕೆ ಜೀವ ತುಂಬಬೇಕು, ಇಲ್ಲ ಅಂತಂದರೆ ನಾನೇ ಆಗಿರಲಿ ಇನ್ನೊಬ್ರು ಮಾಡಿದ್ರು ಚೆನ್ನಾಗಿರೋದಿಲ್ಲ. ಸೊ ರಮೇಶ್ ಅಣ್ಣ ಗುರುಗಳು ನನಗೆ ಚೆನ್ನಾಗಿ ಗೊತ್ತು ಹೇಗೆ ಒಂದು ಭಕ್ತಿಯಿಂದ ಇದು ಮಾಡ್ತಿದ್ದಾರೆ. ರಮೇಶ್ ಅಣ್ಣ ಏನಾದರೂ ಈ ಹುಡುಗಿ ಕೈಲಿ ಆಗುತ್ತಾ ಅಂದ್ಬಿಟ್ರೆ ಹೆಂಗೆ ಈ ಫಿಯರ್ ಲಿಟ್ರಲಿ ಇತ್ತು. ಬಟ್ ರಮೇಶ್ ಅಣ್ಣ ನೋಡಿದ್ಮೇಲೆ ಓಕೆ ಮಾಡ್ತಾರಮ್ಮ. ಲಾಸ್ಟ್ 2 days ಅಲ್ಲಿ ಸರ್ ನಂಗೆ ಹೇಳಿದ್ರು, ಟು ಬಿ ಫ್ರ್ಯಾಂಕ್ ಭಯ ಇರಲಿಲ್ಲ ನನಗೆ. ಐ ಕ್ಯಾನ್ ಆ್ಯಕ್ಟ್ ಇನ್ ಫ್ರಂಟ್ ಆಫ್ 1000 people. ಬಟ್ ಸರ್ ಬಂದು ಹಿಂಗೆ ಕುತ್ಕೊಳ್ಬೋದಮ್ಮ ಅಂತಂದ್ರು. ಹೆಂಗೆ ಸರ್ ಅಂತ ಕೇಳಿದೆ ರವಿ ಸರ್ನ. ಅವ್ರು ತೋರಿಸಿದ್ರು ಶಾರ್ಟು. ಇಟ್ಸ್ ಲೈಕ್ ಸರ್ ಹಿಂಗೆ ಕುತ್ಕೊಳ್ಬೇಕಾ ಅಂತಂದೆ. ಹೌದಮ್ಮ. ಲಿಟ್ರಲಿ ಅಲ್ಲಿ ಭಯ ಶುರುವಾಯಿತು. ಇಟ್ಸ್ ನಾಟ್ ಲೈಕ್ ನಾನು ಮಾಡೋಕ್ಕಾಗಲ್ಲ ಅಂತ. ಅಕಸ್ಮಾತ್ ನನ್ನ ಕೈಲಿ ಆಗಿಲ್ಲ ಅಂದರೆ ಪಾತ್ರ ಹಾಳಾಗೋಗುತ್ತೆ, ನಾನು ಸೂಕ್ತನ ಅಲ್ವಾ, ಆ ಭಯ ಬಂತು. ಬಟ್ ದೆನ್ ಐ ವಾಸ್ ಲೈಕ್, ದಿನ ಮನೇಲಿ ವರ್ಕೌಟ್ ಮಾಡ್ತೀನಿ, ಕೆಲವು ಹೆಣ್ಮಕ್ಳಿಗೆ ಟೀಚ್ ಕೂಡ ಮಾಡ್ತೀನಿ. ಸೊ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಮೇಲೆ ವರ್ಕ್ ಮಾಡ್ಕೊಳ್ಳೋದಕ್ಕೆ. ಹಳ್ಳಿ ಹೆಣ್ಮಕ್ಳು ಹೆಂಗಿರ್ತಾರೆ, ಹೆಂಗೆ ಕುತ್ಕೊಳ್ತಾರೆ. ಅಲ್ಲಿ ಹೋಗಿದ್ದ ಫಸ್ಟ್ 2 days ನನ್ನ ಶಾರ್ಟ್ಸ್ ಇರಲಿಲ್ಲ. ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾರು ಹೆಂಗೆ ಆ್ಯಕ್ಟ್ ಮಾಡ್ತಿದ್ದಾರೆ. ಪೃಥ್ವಿ ಸರ್ ಆ್ಯಕ್ಚುಲಿ ಹೇಳಿದ್ರು ಹಿಂಗೆ ಭಯ ಆಯಿತು ಇಲ್ಲ ಅಂತ. ಬಟ್ ದಟ್ ಈಸ್ ಜಸ್ಟ್ ಬಿಕಾಸ್ ನಾವೆಲ್ಲ ಮನೇಲಿ ತುಂಬ ಮುದ್ದಾಗಿ ಬೆಳೆಸಿರ್ತಾರೆ ನಮ್ಮನ್ನು. ಸಡನ್ನಾಗಿ ಒಬ್ರು ಯಾರಾದರೂ ಏನಾದರೂ ಅಂದರೆ ಇದು ಹಿಂಗಲ್ಲ ಹಾಗೆ ಅಂತ ನಾವು ತಡೆಯೋದಕ್ಕಾಗೋದಿಲ್ಲ. ಬಟ್ ಟು ಬಿ ಫ್ರ್ಯಾಂಕ್ ಹಿ ವಾಸ್ ಗುಡ್ ಎನಫ್ ಇನ್ ಹಿಸ್ ಜಾನರ್. ಅಲ್ಲಿ 3rd day ನಂದು ಶುರುವಾಯಿತು. ಎಲ್ಲರೂ ಲಿಟ್ರಲಿ ಮಾನಿಟರ್ ಮುಂದೆ ಇದ್ದಾರೆ. ನನ್ನ ದೇವ್ರನ್ನ ನೆನೆಸ್ಕೊಂಡು ಶಿವಭಕ್ತೆ, ಸುದೀಪ್ ಸರ್ಸ್ ಫ್ಯಾನ್ ಆಫ್ ಕೋರ್ಸ್. ಸೊ ಏನು ಮಾಡ್ಲಪ್ಪ, ಓಕೆ ಉತ್ತರ ಕರ್ನಾಟಕ ಡೈಲಾಗ್ ಬೇರೆ ಕೊಟ್ಟರು ರಮೇಶ್ ಅಣ್ಣ. ಇನ್ನೇನಾದರೂ ರೀಟೇಕ್ ತಗೊಂಡ್ರೆ ಇಲ್ಲಿ ಮರ್ಯಾದೆ ಪ್ರಶ್ನೆ, ದೇವ್ರೇ ಕಾಪಾಡಪ್ಪ ಅಂದ್ಬಿಟ್ಟು ಫಸ್ಟ್ ಶಾಟ್ ಕೊಟ್ಟು ಸುಮ್ಮನೆ ನೋಡಿದೆ. ಐ ಜಸ್ಟ್ ಸಾ ದಟ್ ದೇ ವಾಸ್ ನೋ ರಿಯಾಕ್ಷನ್ ಲೈಕ್ ಅಯ್ಯೋ ಹಿಂಗ ಹಂಗ ಅಂತ. ದೇ ವಾಸ್ ಸ್ಯಾಟಿಸ್ಫೈಡ್. ಅಲ್ಲಿ ಐ ಫೆಲ್ಟ್ ಓಕೆ, ಇದನ್ನ ಇನ್ನೂ ಚೆನ್ನಾಗಿ ತಗೊಂಡು ಹೋಗ್ಬೇಕು. ಬಟ್ ಎಸ್, ಈ ಕ್ಯಾರೆಕ್ಟರ್ ಬಗ್ಗೆ ಈಗ ಸದ್ಯಕ್ಕೆ ನಾನು ಜಾಸ್ತಿ ಹೇಳಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ ಆ ಬಿಸಿಲಲ್ಲಿ, ಆ ಕಾಸ್ಟ್ಯೂಮು, ಆ ಶೆಕೆ, ಆ ಬ್ಲಡ್ಡು.
ನನ್ನ ಲೈಫಲ್ಲಿ ಊಹಿಸಕ್ಕಾಗದೇ ಇರುವಂತಹ ಒಂದು ಪಾತ್ರ. ಬಹುಶಃ ಮತ್ತೆ ನನಗೆ ಈ ರೀತಿಯಾದೊಂದು ಪಾತ್ರ ಸಿಗಲ್ಲ. ಆ್ಯಂಡ್ ನಾನು ಸಿಕ್ಕಿದ್ರು ಐ ಡೋಂಟ್ ನೋ ನಾನು ಹಂಗೆ ಮಾಡ್ತೀನೋ ಇಲ್ವೋ ಅಂತ. ಬಿಕಾಸ್ ಆಲ್ ದ ಕ್ರೆಡಿಟ್ ನಾನು ಮಾಡಿರೋದು ಖಂಡಿತವಾಗ್ಲೂ ರವಿ ಶ್ರೀವತ್ಸ ಸರ್ ಹಾಗೂ ರಮೇಶ್ ಅಣ್ಣ ಸರ್ಗೆ ಹೋಗುತ್ತೆ. ಆ ಒಂದೊಂದು ಡೈಲಾಗ್ ಹೇಳಬೇಕಾದ್ರೆ ನಾರ್ಮಲ್ ಆಗಿ ನಾವು ಮಾತಾಡೋದು ಬೇರೆ ಇರುತ್ತೆ, ಬಟ್ ಇದನ್ನ ಹಿಂಗೆ ಹೇಳ್ಬೇಕಮ್ಮ, ಇದೇ ಟೋನಲ್ಲಿ ಹೇಳ್ಬೇಕಮ್ಮ ಅಂತ ಹೇಳ್ತಾರಲ್ಲ. ಓಕೆ 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 ಕಂಪ್ಲೀಟ್ 50 days ಇಟ್ ವಾಸ್ ಬರ್ನಿಂಗ್. ಬಿಕಾಸ್ ಫಸ್ಟ್ ಟು ಎಂಡ್ ನಾನಿದ್ದೆ ಶೂಟಿಂಗಲ್ಲಿ. ಐ ಹ್ಯಾವ್ ಸೀನ್ ದ ಅಪ್ಸ್ ಆ್ಯಂಡ್ ಡೌನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪ್ರಾಜೆಕ್ಟ್ ಬಹುಶಃ ಜನರಿಗೆ ಇಷ್ಟ ಆಗತ್ತೆ. ಬಿಕಾಸ್ ರಿಯಾಲಿಟಿಲಿ ಏನು, ನಾವೀಗ ಸರ್ ಯಾರೋ ಒಬ್ರು ಕೇಳಿದ್ರು ಕೋಪ ಅಂದ್ರೆ ಏನು ಅಂತ. ಮನೇಲಿ ಅಪ್ಪ ಅಮ್ಮನ ಮೇಲೂ ಕೋಪ ಮಾಡ್ಕೊಳ್ತೀವಿ, ಅಕ್ಕ ತಮ್ಮನೂ ಜಗಳ ಆಡ್ತೀವಿ, ಅದು ಕೋಪನೇ. ಬಟ್ ಆ ಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ, ಹೆಂಗೆ ಹೋಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎವ್ರಿ ಒನ್ ವಿಲ್ ನಾಟ್ ಸೆಟಲ್ ಡೌನ್. ನಾವು ಆಫೀಸಲ್ಲೂ ರೇಗಾಡ್ತೀವಿ ಬಾಸಸ್ ಮೇಲೆ. ಮುಂದೆ ಶ್ರೀನಿವಾಸ್ ಸರ್ ಕೂತಿದ್ದಾರೆ, ಅವರು ನಾನು ಆಂಕರಿಂಗ್ ಮಾಡ್ಬೇಕಾದ್ರೆ ಇನಿಷಿಯಲಿ ಹೇಳಿದ್ರು, ಸೋನು ಲೈವ್ ಹಿಂಗಲ್ಲ ಹಂಗೆ. ಟು ಬಿ ಫ್ರಾಂಕ್ ಆ ಲೈವ್ ದಿನನೂ ಹಂಗೆ ಇತ್ತು. ಒಂದು ತಪ್ಪಾದ್ರೆ ಯು ಆರ್ ನಾಟ್ ಪ್ರೂವ್ಡ್ ಆಸ್ ಅನ್ ಆಂಕರ್ ಅಂತಿದ್ರು. ಸೊ ಎಸ್, ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಮೇಜರ್ ಕ್ಯಾರೆಕ್ಟರ್ ಸರ್ ಈ ಸಿನಿಮಾದಲ್ಲಿ ನೊಣ ಸರ್. ಕೂದ್ರು ಬರುತ್ತೆ. ಇಲ್ಲ ಸರ್, ಕಷ್ಟ. ಎಲ್ರಿಗೂ ನಮಸ್ಕಾರ. ಗೊತ್ತಿಲ್ಲ ನಾನು ಮಾತಾಡೋಷ್ಟು ದೊಡ್ಡವನಾಗಿದ್ದೀನಿ ಅಂತ, ಬಟ್ ಸರ್ ಹೇಳಿದ್ಮೇಲೆ ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ತಾ ಇದ್ದಂತ ಒಂದು ಮನುಷ್ಯ. ಬಟ್ ಮುನಿಯಣ್ಣ ಅವ್ರ ಜೊತೆ ಒಂದು ಸೀರಿಯಲ್ ಆ್ಯಕ್ಟ್ ಮಾಡಿದ ಕಾರಣ ಅವರು ರೆಫರ್ ಮಾಡಿದ್ರು. ಸರ್ ನೋಡಿದ ತಕ್ಷಣ ನನ್ನ ಒಪ್ಕೊಂಡು ಇದಕ್ಕೆ ತಗೊಳ್ತಾರೆ. ಅಲ್ಲಿ ಹೋಗಿ ಒಂದು 2 ದಿವಸ ಶೂಟಲ್ಲಿ ನನಗೆ ಸಾಕಾಗಿತ್ತು. ಒಂದ್ಸತಿ ಓಡಿದ್ರೆ ಸಾಕು ಅನ್ನೋಷ್ಟು ಸಾಕಾಗಿತ್ತು. ಪೊಲೈಟ್ ಆಗಿ ಹೋಗಿ ಸರ್ ಹೇಳ್ಬಿಟ್ಟೆ, ಸರ್ ನೀವು ಬೇರೆಯವ್ರನ್ನ ನೋಡ್ಕೊಳ್ಳಿ, ನನ್ನ ಕೈಯಲ್ಲಿ ಆಗಲ್ಲ. ನನಗೆ ಗೊತ್ತು ನೀವು ಮಾಡ್ತಾ ಇರೋದು ಚಿತ್ರ ಚೆನ್ನಾಗಿ ಬರಬೇಕು, ನೀವು ಫೇಮಸ್ ಆಗಬೇಕು, ನೀವು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಕೊಂಡೇ ಮಾಡ್ತಾ ಇದ್ದೀರಾ. ಬಟ್ ನನ್ನ ಕೈಯಲ್ಲಿ ತಗೊಳಕ್ ಆಗುತ್ತಿಲ್ಲ ಅನ್ನೋಂಥ ಹತ್ಬಿಟ್ಟೆ ಆ್ಯಕ್ಚುಲಿ, ಟು ಬಿ ವೆರಿ ಫ್ರ್ಯಾಂಕ್. ಅವ್ರು ಸಮಾಧಾನ ಮಾಡಿದ್ರು, ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳ. ಅಲ್ಲಿಂದ ಶೂಟ್ ಮುಗಿಯೋವರೆಗೂ, ಕುಂಬಳಕಾಯಿವರೆಗೂ ಯಾವುದೇ ಸೀನ್ ಎಷ್ಟೇ ತಪ್ಪು ಮಾಡಿದ್ರು ಬೈದಿಲ್ಲ ನನಗೆ ಅವರು. ಅಷ್ಟೊಂದು ತಾಳ್ಮೆ. ಅವ್ರ ಒಳಗಡೆ ಹಲ್ಗಚ್ಚೋದು ನನಗೆ ಕಾಣಿಸ್ತಾ ಇತ್ತು, ಬಟ್ ನನಗೆ ಬೈದಿಲ್ಲ. ನನ್ನ ಎಮೋಷನ್ ಅವ್ರು ಅರ್ಥ ಮಾಡ್ಕೊಂಡು ಪ್ರಾಬಬ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನ ಇಲ್ಲಿವರೆಗೆ ಬೆಳೆಸಿದ್ದಾರೆ. ನಾನು ತುಂಬ ಕಲ್ತಿದ್ದೀನಿ. ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಒಬ್ಬ ಗುರುವಿಗೆ ಎಷ್ಟು ಮರ್ಯಾದೆ ಕೊಡಬಹುದು, ಎಷ್ಟು ಭಕ್ತಿ ಇರ್ಬೋದು ಅನ್ನೋದನ್ನ 2 ಸರ್ಗಳಿಂದ ನಾನು ನೋಡಿದ್ದೀನಿ. ಪ್ರತಿ ದಿವಸ ಗುರುಗಳಿಗೆ ಪೂಜೆ ಮಾಡದೆ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ನಾನು ಬೇಕಾದ್ರೆ ಇವಾಗ ಓಪನ್ ಆಗಿ ಹೇಳ್ಬೋದು, ರವಿ ಶ್ರೀವಾಸ್ತವ ಸರ್ ನನಗೆ ಗುರುಗಳು ಅಂತ. ಆದ್ರೆ ಅವ್ರು ಇಲ್ಲದಿರುವಾಗ ಹೇಳೋದಿದೆಯಲ್ಲ, ಅದು ದೊಡ್ಡತನ ಅಂತ ಅನ್ನಿಸ್ತು ನನಗೆ. ಅವ್ರಿಲ್ಲ ಇವಾಗ, ಅವ್ರು ನೋಡ್ಲಿಕ್ಕೆ ಅವ್ರ ಮೇಲಿಂದ ನೋಡ್ತಾ ಇದ್ದಾರೆ. ಬಟ್ ಅವ್ರನ್ನ ಇವತ್ತು ಮನಸ್ಸಲ್ಲಿ ಇಟ್ಕೊಂಡು ಡೈಲಿ ಪೂಜೆ ಮಾಡಿಕೊಂಡು ಮಾಡುವಂತ ಕಾರ್ಯ 100% ಇದು ಸಕ್ಸಸ್ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರು ಇಮೋಷನ್ ಆಗ್ತಿದ್ದಾರೆ. ರವಿ ಸರ್ ಮಾತಾಡಿದಾಗ ಇಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇದ್ದಾರೆ. ಸೋನು ಮೇಡಮ್ ಹೇಳಿದ್ರು, ಯಾಕೆ ನೀವೆಲ್ಲ ಅಳ್ತಾ ಇದೀರ ಅಂತ ಅನ್ಕೊಂಡು. ದಟ್ ಕೈಂಡ್ ಆಫ್ ಕನೆಕ್ಷನ್, ದಟ್ ಬಾಂಡ್ ನಮ್ದು ಬೆಳೆದಿದೆ ಈ ಒಂದು 30-35 ದಿವಸದಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರದ ಬಗ್ಗೆ ಡೈರೆಕ್ಟರ್ ಸರ್ ಅವರು ಮಾತಾಡೋದೇ ಒಳಿತು ಇವಾಗ ಸದ್ಯದ ಮಟ್ಟಿಗೆ. ಸೊ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಸರ್.